ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಗ್ರೋ ವಿತ್ ಕಿನಾರಾ ಸೆಷನ್‌ಗೆ ಎಲ್ರಿಗೂ ಸ್ವಾಗತ. ಈ ತಿಂಗಳು ನಾವು ಹೇಗೆ ಇಂಡಿಯಾ ಮಾರ್ಟ್ ಹಾಗೆ ಎಂಎಸ್ಎಂಇ ಗ್ಲೋಬಲ್ ಮಾರ್ಟ್ ಅಲ್ಲಿ ಸೆಲ್ಲರ್ ಆಗಿ ರಿಜಿಸ್ಟರ್ ಆಗೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಸೆಷನ್ ಅಲ್ಲಿ ನೀವು ಏನೇನ್ ಕಲಿತೀರಾ ಅಂದ್ರೆ ಮೊದಲನೇದಾಗಿ ಆನ್ಲೈನ್ ಮಾರ್ಕೆಟ್ ಪ್ಲೇಸ್ ಅನ್ನ ಬಳಸಿ ನೀವು ಹೇಗೆ ಸೇಲ್ಸ್ ಅನ್ನ ಇಂಪ್ರೂವ್ ಮಾಡ್ಕೋಬಹುದು. ಹಾಗೆ ಇಂಡಿಯಾ ಮಾರ್ಟ್ ಅಂದ್ರೆ ಏನು? ಇಂಡಿಯಾ ಮಾರ್ಟ್ ನಲ್ಲಿ ಹೇಗೆ ಸೆಲ್ಲರ್ ಆಗಿ ರಿಜಿಸ್ಟರ್ ಆಗೋದು? ಹಾಗೆ ಇಂಡಿಯಾ ಮಾರ್ಟ್‌ನಲ್ಲಿ ಇರುವ ಟೂಲ್ಸ್‌ಗಳನ್ನ ಹೇಗೆ ಬಳಸೋದು? ಹಾಗೆ ಟ್ರಸ್ಟ್ ಸೀಲ್ ಅಂದ್ರೆ ಏನು? ಟ್ರಸ್ಟ್ ಸೀಲ್ ಇಂದ ನಿಮ್ಗೆ ಏನ್ ಬೆನಿಫಿಟ್ ಆಗ್ಬೋದು? ಹಾಗೆ ಎಂಎಸ್ಎಂಇ ಗ್ಲೋಬಲ್ ಮಾರ್ಟ್ ಅಲ್ಲಿ ಹೇಗೆ ರಿಜಿಸ್ಟರ್ ಆಗೋದು? ಎಂಎಸ್ಎಂಇ ಗ್ಲೋಬಲ್ ಮಾರ್ಟ್ ಅಂದ್ರೆ ಏನು? ಅದ್ರ ಎಲ್ಲರ ಮಾಹಿತಿ ನಾವು ಈ ಸೆಷನ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀವಿ. ನಿಮ್ಗಿದು ಗೊತ್ತಾ? ಇಂಡಿಯನ್ ಕೌನ್ಸಿಲ್ ಫಾರ್ ರಿಸರ್ಚ್ ಆನ್ ಇಂಟರ್ನ್ಯಾಷನಲ್ ಎಕನಾಮಿಕ್ ರಿಲೇಷನ್ಸ್ ಅವರು ನಡೆಸಿರುವ ಒಂದು ಸರ್ವೆ ಪ್ರಕಾರ ಸುಮಾರು 80% ಎಂಎಸ್ಎಂಇಗಳು ಆನ್ಲೈನ್ ಮಾರ್ಕೆಟ್ ಪ್ಲೇಸ್‌ನಲ್ಲಿ ತಮ್ಮನ್ನ ತಾವು ರಿಜಿಸ್ಟರ್ ಮಾಡ್ಕೊಂಡಿರೋದ್ರಿಂದ ತಮ್ಮ ಸೇಲ್ಸ್ ಹಾಗೂ ಟರ್ನ್ ಓವರ್ ಅಲ್ಲಿ ಇನ್ಕ್ರೀಸ್ ಅನ್ನ ಕಂಡಿದೆ. ಹಾಗೆ 70% ಅಷ್ಟು ಬಿಸ್ನೆಸ್‌ಗಳು ತಮ್ಮ ಪ್ರಾಫಿಟ್‌ಗಳನ್ನ ಹೆಚ್ಚಿಸ್ಕೊಂಡಿವೆ. ಹಾಗೆ ಇನ್ನೊಂದು ಫಿನಾನ್ಷಿಯಲ್ ಎಕ್ಸ್‌ಪ್ರೆಸ್ ಅವರು ನಡೆಸಿರುವ ಒಂದು ಊಹೆ ಪ್ರಕಾರ 2027ರಲ್ಲಿ ಅಂದ್ರೆ ಮುಂಬರುವ ವರ್ಷಗಳಲ್ಲಿ ಎಂಎಸ್ಎಂಇಗಳು ತಮ್ಮ ಆನ್ಲೈನ್ ಪ್ರೆಸೆನ್ಸ್ ಅನ್ನ ಸುಮಾರು 2.5 ಮಿಲಿಯನ್ ರಿಂದ 6 ಮಿಲಿಯನ್ ಅಷ್ಟು ಹೆಚ್ಚಾಗುತ್ತೆ ಅನ್ನೋ ಊಹೆಯನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ನೋಡೋಣ ಹೇಗೆ ಆನ್ಲೈನ್ ಮಾರ್ಕೆಟ್ ಪ್ಲೇಸ್ ಬಳಸೋದ್ರಿಂದ ಎಂಎಸ್ಎಂಇಗಳ ವಿಸಿಬಿಲಿಟಿ ಯಾವ ರೀತಿ ಹೆಚ್ಚಾಗುತ್ತೆ ಅಂತ. ಮೊದಲನೇದಾಗಿ ಇದು ನಿಮ್ಮ ಸೇಲ್ಸ್ ಅನ್ನ ಬೂಸ್ಟ್ ಮಾಡುತ್ತೆ. ಏಕಂದ್ರೆ ಇದು ಅಕ್ರಾಸ್ ಇಂಡಿಯಾ ಅಂದ್ರೆ ಇಡೀ ದೇಶದಲ್ಲೇ ಎಲ್ರಿಗೂ ಈ ಪ್ಲಾಟ್‌ಫಾರ್ಮ್ ಬಂದು ಆಕ್ಸೆಸಬಲ್ ಆಗಿರೋದ್ರಿಂದ ನಿಮ್ಗೆ ದೇಶದ ಯಾವ ಮೂಲೆಯಿಂದ ಬೇಕಾದ್ರೂ ಕಸ್ಟಮರ್ಸ್ ಸಿಗ್ಬೋದು. ಹಾಗಾಗಿ ಇದು ನಿಮ್ಮ ಗ್ಲೋಬಲ್ ರೀಚ್ ಅನ್ನ ಹೆಚ್ಚಿಸುತ್ತೆ. ಹಾಗೆ ನೀವು ಇದ್ರಿಂದ ಹೊಸದಾಗಿ ಎಕ್ಸ್‌ಪೋರ್ಟ್ಸ್ ಅನ್ನ ಕೂಡ ನೀವು ಪ್ರಾರಂಭ ಮಾಡ್ಕೋಬಹುದು. ಅಂಡ್ ಎರಡನೇದಾಗಿ ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಇಂಡಿಯಾ ಮಾರ್ಟ್ ಆಗಿರ್ಬೋದು ಅಥವಾ ಯಾವುದೇ ಆನ್ಲೈನ್ ಮಾರ್ಕೆಟ್ ಪ್ಲೇಸ್ ಆಗಿರ್ಬೋದು, ನಿಮ್ಮ ಬೇಸಿಕ್ ಪ್ಲಾನ್ ಬಂದು ಫ್ರೀ ಆಗಿರುತ್ತೆ. ಅಥವಾ ಬೇರೆ ಪ್ಲಾಟ್‌ಫಾರ್ಮ್‌ಗಳಿಗೆ ಕಂಪೇರ್ ಮಾಡಿದಾಗ ಇದರ ಪ್ರೈಸ್ ಬಂದು ಕಮ್ಮಿ ಆಗಿರುತ್ತೆ. ಮೂರನೇದಾಗಿ ಇಲ್ಲಿ ಈ ರೀತಿ ಆನ್ಲೈನ್ ಮಾರ್ಕೆಟ್ ಪ್ಲೇಸ್‌ನಲ್ಲಿ ನಿಮ್ಮನ್ನ ನೀವು ರಿಜಿಸ್ಟರ್ ಮಾಡ್ಕೊಳ್ಳೋದ್ರಿಂದ ಇದು ನಿಮ್ಮ ಕ್ರೆಡಿಬಿಲಿಟಿಯನ್ನು ಹೆಚ್ಚು ಮಾಡುತ್ತೆ. ಹಾಗೆ ಕಸ್ಟಮರ್ಸ್‌ಗೆ ನಿಮ್ಮ ಮೇಲಿರುವ ನಂಬಿಕೆ ಇನ್ನೂ ಹೆಚ್ಚಾಗುತ್ತೆ. ಇವತ್ತು ನಾವು ಈ 2 ಮಾರ್ಕೆಟ್ ಪ್ಲೇಸ್ ಬಗ್ಗೆ ಮಾತಾಡಲಿದ್ದೇವೆ. ಮೊದಲನೇದು ಬಂದು ಇಂಡಿಯಾ ಮಾರ್ಟ್, ಎರಡನೇದು ಬಂದು ಎಂಎಸ್ಎಂಇ ಗ್ಲೋಬಲ್ ಮಾರ್ಟ್. ನೀವ್ ಕೇಳ್ಬೋದು, ಇಂಡಿಯಾ ಮಾರ್ಟ್ ಅಲ್ಲೇ ನಾವು ಯಾಕೆ ರಿಜಿಸ್ಟರ್ ಆಗ್ಬೇಕು ಬೇರೆ ಎಷ್ಟೊಂದು ಆನ್ಲೈನ್ ಪ್ಲಾಟ್‌ಫಾರ್ಮ್‌ಗಳು ಇರುವಾಗ ಅಂತ. ಸೊ ನಾವು ಏನಕ್ಕೋಸ್ಕರ ಇಂಡಿಯಾ ಮಾರ್ಟ್ ಅನ್ನೇ ಎಂಎಸ್ಎಂಇಗಳಿಗೆ ಉತ್ತಮವಾದ ಪ್ಲಾಟ್‌ಫಾರ್ಮ್ ಅಂತ ಹೇಳಿದೀವಿ ಅಂದ್ರೆ, ಮೊದಲನೇದಾಗಿ ಇಲ್ಲಿ 194 ಮಿಲಿಯನ್ ಅಷ್ಟು ರಿಜಿಸ್ಟರ್ಡ್ ಬೈಯರ್ಸ್‌ಗಳು ಇದ್ದಾರೆ. ಸೊ ಆಬ್ವಿಯಸ್ಲಿ ಇದು ಒಂದು ದೊಡ್ಡ ರೇಂಜ್ ಆಫ್ ಕಸ್ಟಮರ್ಸ್ ಇರೋದ್ರಿಂದ ಇದು ನಿಮ್ಗೆ ಒಳ್ಳೆ ಪ್ಲಾಟ್‌ಫಾರ್ಮ್ ಆಗಿರುತ್ತೆ ನಿಮ್ಮ ಪ್ರಾಡಕ್ಟ್ಸ್‌ಗಳನ್ನ ಸೆಲ್ ಮಾಡ್ಲಿಕ್ಕೆ. ಎರಡನೇದಾಗಿ ಇದು ನಿಮ್ಮನ್ನ ಒಂದು ವೆರಿಫೈಡ್ ಎಕ್ಸ್‌ಪೋರ್ಟರ್ ಆಗಿ ಮೂಡಿಸುವಂತಹ ಒಂದು ಆನ್ಲೈನ್ ಪ್ಲಾಟ್‌ಫಾರ್ಮ್ ಆಗಿರುತ್ತೆ. ಇದ್ರಿಂದ ನಿಮ್ಮ ಕಸ್ಟಮರ್ಸ್ ಗ್ಲೋಬಲಿ ರೀಚ್ ಆಗೋದ್ರಿಂದ ನಿಮ್ಮ ಪ್ರಾಡಕ್ಟ್ಸ್ ಇರ್ಬೋದು ಗ್ಲೋಬಲಿ ರೀಚ್ ಆಗೋದ್ರಿಂದ ನೀವು ಎಕ್ಸ್‌ಪೋರ್ಟ್ ಬಿಸ್ನೆಸ್ ಅನ್ನ ಕೂಡ ಪ್ರಾರಂಭಿಸಬಹುದು. ಹಾಗೆ ಒಂದು ವೆರಿಫೈಡ್ ಎಕ್ಸ್‌ಪೋರ್ಟರ್ ಆಗಿ ನಿಮ್ಮನ್ನ ನೀವು ರೂಪಿಸ್ಕೋಬಹುದು. ಇದ್ರಲ್ಲಿ 60% ಅಷ್ಟು ಬಿ2ಬಿ ಲಿಸ್ಟಿಂಗ್ಸ್‌ಗಳು ನಡೆಯುತ್ತವೆ. ಅಂದ್ರೆ ಮೇಜರ್ ಆಗಿ ನಮ್ಮ ಇಂಡಿಯಾದಲ್ಲಿರ್ಬೋದು ಅಥವಾ ನಮ್ಮ ದೇಶದಲ್ಲಿರ್ಬೋದು ಯಾವುದೇ ಒಂದು ಬಿ2ಬಿ ಬಿಸ್ನೆಸ್ ಅಂದ್ರೆ ಒಂದು ಬಿಸ್ನೆಸ್ ಇಂದ ಇನ್ನೊಂದು ಬಿಸ್ನೆಸ್‌ಗೆ ಟ್ರಾನ್ಸಾಕ್ಷನ್ಸ್ ಅಥವಾ ಯಾವ್ದಾದ್ರು ಪ್ರಾಡಕ್ಟ್ಸ್‌ಗಳನ್ನ ಎಕ್ಸ್‌ಚೇಂಜ್ ಮಾಡ್ಕೋಬೇಕಂದ್ರೆ ಮೋಸ್ಟ್ ಆಫ್ ದ ಪೀಪಲ್ ಅಂದ್ರೆ ತುಂಬಾ ಜನ ಇದೇ ಒಂದು ಪ್ಲಾಟ್‌ಫಾರ್ಮ್ ಅನ್ನ ಬಳಸಿ ತಮ್ಮ ಬಿ2ಬಿ ಟ್ರಾನ್ಸಾಕ್ಷನ್‌ಗಳನ್ನ ನಡೆಸ್ತಿದ್ದಾರೆ. ಹಾಗಾಗಿ ಇದು ಒಂದು ಒಳ್ಳೆ ಮಾರ್ಕೆಟ್ ಪ್ಲೇಸ್ ಆಗಿ ಮೂಡ್ಬರುತ್ತೆ. ನಾಲ್ಕನೇದಾಗಿ ಇಲ್ಲಿ ಕೇವಲ ಬೈಯರ್ಸ್ ಹಾಗೂ ಸೆಲ್ಲರ್ಸ್ ಅಷ್ಟೇ ರಿಜಿಸ್ಟರ್ ಆಗಿಲ್ದೆ ನಿಮ್ಗೆ ಈ ಪ್ಲಾಟ್‌ಫಾರ್ಮ್ ಅನ್ನ ಬಳಸೋದ್ರಿಂದ ನಿಮ್ಮ ರಾ ಮೆಟೀರಿಯಲ್ಸ್ ಅನ್ನ ನೀವು ಈಸಿಯಾಗಿ ಆಕ್ಸೆಸ್ ಮಾಡ್ಕೋಬಹುದು. ಯಾಕಂದ್ರೆ ಈ ಪ್ಲಾಟ್‌ಫಾರ್ಮ್‌ನಲ್ಲಿ ಸುಮಾರು 80 ಲಕ್ಷ ಸಪ್ಲೈಯರ್ಸ್ ಕೂಡ ಅವೈಲೇಬಲ್ ಇರ್ತಾರೆ. ಐದನೇದಾಗಿ ಸುಮಾರಷ್ಟು ಎಂಎಸ್ಎಂಇಗಳು ತಮ್ಮ ಆನ್ಲೈನ್ ವಿಸಿಬಿಲಿಟಿಯನ್ನ ಇದೇ ಪ್ಲಾಟ್‌ಫಾರ್ಮ್ ಅನ್ನ ಬಳಸಿ ಅವರು ಕಂಡ್ಕೊಂಡಿದ್ದಾರೆ. 97% ಅಷ್ಟು ಎಂಎಸ್ಎಂಇಗಳು
ತಮ್ಮ ವಿಸಿಬಿಲಿಟಿಯನ್ನ, ಆನ್‌ಲೈನ್ ವಿಸಿಬಿಲಿಟಿಯನ್ನ ಈ ಪ್ಲಾಟ್‌ಫಾರ್ಮ್‌ಗಳ ಮೂಲಕನೇ ಶುರು ಮಾಡಿದೆ. 6ನೇದಾಗಿ ಈ ಹಿಂದೆ ಅಂದ್ರೆ ಇಲ್ಲಿಯವರೆಗೂ ಯಾರು ಎಂಎಸ್ಎಂಇ ಓನರ್ಸ್ ಇದ್ದಾರೆ ಅವರಿಗೆ ಸುಮಾರು 93 ಮಿಲಿಯನ್ ಅಷ್ಟು ಯೂನಿಕ್ ಬಿಸಿನೆಸ್ ಎಂಕ್ವೈರಿಗಳು ಲಭಿಸಿದೆ. ಅಂದ್ರೆ ಹೊಸ ಕಸ್ಟಮರ್ಸ್‌ಗಳು ಎಂಎಸ್ಎಂಇಗಳಿಗೆ ಈ ಪ್ಲಾಟ್‌ಫಾರ್ಮ್‌ಗಳ ಮೂಲಕ ದೊರಕಿದೆ. ಬನ್ನಿ ಈಗ ಹೇಗೆ ಫ್ರೀಯಾಗಿ ಸೆಲ್ಲರ್ ಅಕೌಂಟ್ ಅನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ನೀವು seller.indiamart.com ಅನ್ನೋ ಒಂದು ವೆಬ್ಸೈಟ್ ಅನ್ನ ನಿಮ್ಮ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ನಲ್ಲಿ ಓಪನ್ ಮಾಡ್ಬೇಕಿರತ್ತೆ. ನಿಮಗೆ ಲಿಂಕ್ ಅನ್ನ ನಾವು ಚಾಟ್ ಬಾಕ್ಸ್ ನಲ್ಲಿ ಕೂಡ ಹಾಕ್ತೇವೆ. ಈ ಇಂಡಿಯಾ ಮಾರ್ಟ್ ಅನ್ನೋದು ಆಪ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ನೀವು ನಿಮ್ಮ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಹೋಗಿ ಇಂಡಿಯಾ ಮಾರ್ಟ್ ಅಂತ ಸರ್ಚ್ ಮಾಡಿದ್ರೆ ಈ ರೀತಿ ಐಕಾನ್ ಕಾಣುತ್ತೆ. ನೀವು ಅದರ ಮೇಲೆ ಇನ್ಸ್ಟಾಲ್ ಅನ್ನ ಕೊಟ್ಟು ನೀವು ಓಪನ್ ಮಾಡಿ ಆ ಆಪ್ ಇಂದ ಕೂಡ ಈ ಪ್ರಾಸೆಸ್ ಅನ್ನ ಮುಂದುವರಿಸಬಹುದು. ನಾವು ಸೆಲ್ಲರ್ ಆಗಿ ರಿಜಿಸ್ಟರ್ ಆಗ್ಬೇಕು ಅಂದ್ರೆ ಈ 5 ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸಬೇಕು. ಮೊದಲನೇದಾಗಿ ನಿಮ್ಮ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು. ಎರಡನೇದಾಗಿ ನಿಮ್ಮ ಬಿಸ್ನೆಸ್ ಡೀಟೇಲ್ಸ್ ಅನ್ನ ಹಾಕಬೇಕು. ಮೂರನೇದಾಗಿ ನಿಮ್ಮ ಬಿಸ್ನೆಸ್ ಅಡ್ರೆಸ್ ಅನ್ನ ಪ್ರೊವೈಡ್ ಮಾಡಬೇಕು. ಅಂಡ್ 4ನೇದಾಗಿ ನಿಮ್ಮ ಪ್ರಾಡಕ್ಟ್ ಗಳನ್ನ ಲಿಸ್ಟ್ ಮಾಡಬೇಕು. 5ನೇದಾಗಿ ನಿಮ್ಮ GST ಇನ್ಫಾರ್ಮೇಶನ್ ಅನ್ನ ಇಲ್ಲಿ ಫೀಡ್ ಮಾಡ್ಬೇಕಿರುತ್ತೆ. ಮೊದಲನೇ ಸ್ಟೆಪ್ ಆಗಿ ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡ್ಬೇಕಿರತ್ತೆ. ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಹಾಗೆ ನಿಮ್ಮ ರೈಟ್ ಸೈಡ್ ಕಾರ್ನರ್ ಅಲ್ಲಿ ಫ್ರೀ ರಿಜಿಸ್ಟ್ರೇಷನ್ ಆರ್ ಸೈನ್ ಇನ್ ಅನ್ನೋ ಒಂದು ಆಪ್ಷನ್ ಇದೆ ಅಲ್ವಾ, ಅಲ್ಲಿ ನಿಮ್ಮ 10 ಡಿಜಿಟ್ ಮೊಬೈಲ್ ನಂಬರ್ ಅನ್ನ ಹಾಕಿ ಸ್ಟಾರ್ಟ್ ಸೆಲ್ಲಿಂಗ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಿರತ್ತೆ. ಎರಡನೇ ಸ್ಟೆಪ್ ಏನಂದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಈಗ ನಿಮ್ಗೆ ಒಂದು OTP ಅನ್ನೋದು ರಿಸೀವ್ ಆಗಿರುತ್ತೆ. OTP ಅನ್ನು ನೀವು ಇಲ್ಲಿ ಪೇಸ್ಟ್ ಮಾಡಿ ರಿಜಿಸ್ಟರ್ ಫಾರ್ ಫ್ರೀ ಮೇಲೆ ಕ್ಲಿಕ್ ಮಾಡ್ಬೇಕಿರತ್ತೆ. ಮೂರನೇ ಸ್ಟೆಪ್ ಅಲ್ಲಿ ನೀವು ನಿಮ್ಮ ಬಿಸ್ನೆಸ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ಬೇಕಿರತ್ತೆ. ಮೊದಲನೇದಾಗಿ ನಿಮ್ಮ ಹೆಸರು, ಎರಡನೇದಾಗಿ ನಿಮ್ಮ ಕಂಪನಿಯ ಹೆಸರು ಅಂಡ್ ಮೂರನೇದಾಗಿ ನಿಮ್ಮ ಕಂಪನಿಯ ಇಮೇಲ್ ಐಡಿಯನ್ನ ಇಲ್ಲಿ ದಾಖಲ್ ಮಾಡ್ಬೇಕಿರತ್ತೆ. 4ನೇ ಸ್ಟೆಪ್ ಆಗಿ ಇಲ್ಲಿ ನೀವು ನಿಮ್ಮ ಇಮೇಲ್ ಐಡಿಯನ್ನ ಹಾಕ್ಬೇಕಿರತ್ತೆ. ನಿಮ್ಮ ಕಂಪನಿ ಇಮೇಲ್ ಐಡಿಯನ್ನ ಇಲ್ಲಿ ದಾಖಲ್ ಮಾಡಿದ ತಕ್ಷಣ ನಿಮ್ಗೆ ಆ ವೆರಿಫೈ ಇಮೇಲ್ ಅನ್ನೋ ಒಂದು ಬಟನ್ ಎನೇಬಲ್ ಆಗತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಿರತ್ತೆ. ನಂತರ ನಿಮ್ಮ ಇಮೇಲ್ ಐಡಿಗೆ OTP ಅನ್ನು ಇಂಡಿಯಾ ಮಾರ್ಟ್ ಕಡೆಯಿಂದ ಕಳಿಸ್ತಾರೆ. ಮೇಕ್ ಶ್ಯೂರ್ ಮಾಡಿ OTP ಅನ್ನ ನೀವು ಕರೆಕ್ಟ್ ಆಗಿ ಎಂಟರ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. 5ನೇ ಸ್ಟೆಪ್ ಆಗಿ ಇಲ್ಲಿ ನೀವು ನಿಮ್ಮ ಪಿನ್ ಕೋಡ್ ಹಾಗೆ ನಿಮ್ಮ ಸಿಟಿ ಹಾಗೆ ನಿಮ್ಮ ಸ್ಟೇಟ್ ಅನ್ನ ಮೆನ್ಷನ್ ಮಾಡ್ಬೇಕಿರತ್ತೆ. 6ನೇ ಸ್ಟೆಪ್ ಆಗಿ ಇಲ್ಲಿ ನೀವು ನಿಮ್ಮ ಪ್ರಾಡಕ್ಟ್ ಗಳನ್ನ ಲಿಸ್ಟ್ ಮಾಡ್ಬೇಕಿರತ್ತೆ. ಇಲ್ಲಿ ನಿಮ್ಮ ಪ್ರಾಡಕ್ಟ್ ಬಗೆಗಿನ ಇಮೇಜ್ ಅನ್ನ ಹಾಕ್ಬೇಕಿರತ್ತೆ. ಇಲ್ಲಿ ಯಾವ ಟೈಪ್ ಆಫ್ ಪ್ರಾಡಕ್ಟ್ ಲಿಸ್ಟ್ ಮಾಡಬಹುದು ಅಂದ್ರೆ ನಿಮ್ ಒಂದು ಮೆಟಲ್ ವಾಷರ್ ಬಿಸ್ನೆಸ್ ಇರ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಐಟಮ್ಸ್, ಅಥವಾ ಆಟೋ ಕಾಂಪೋನೆಂಟ್ಸ್, ಅಥವಾ ಒಂದು ಫುಡ್ ಪ್ರಾಡಕ್ಟ್ಸ್ ಇರ್ಬೋದು, ಅಥವಾ ನೀವು ಟೆಕ್ಸ್ಟೈಲ್ ಬಿಸ್ನೆಸ್ ಏನಾದ್ರೂ ಮಾಡ್ತಿದ್ರೆ ಟೆಕ್ಸ್ಟೈಲ್ ಗೆ ಸಂಬಂಧಪಟ್ಟಂತಹ ಇಮೇಜಸ್ ಅನ್ನ ನೀವು ಈ ಇಂಡಿಯಾ ಮಾರ್ಟ್ ವೆಬ್ಸೈಟ್ ಅಲ್ಲಿ ನೀವು ಲಿಸ್ಟ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ನೀವು ನಿಮ್ಮ ಪ್ರಾಡಕ್ಟ್ಸ್ ಬಗೆಗಿನ ಪಿಕ್ಚರ್ ಅನ್ನ ಹಾಕ್ಬೇಕಿರತ್ತೆ. ಮೇಕ್ ಶ್ಯೂರ್ ಮಾಡಿ ಪಿಕ್ಚರ್ ಬಂದು ಕ್ಲಾರಿಟಿ ಆಗಿ ಇದೆ. ಹಾಗೆ ನೀವು ಕೆಳಗಡೆ ಒಂದು ಸಣ್ಣ ಬಾಕ್ಸ್ ನೋಡ್ಬೋದು. ಆ ಬಾಕ್ಸ್ ಅಲ್ಲಿ ನಿಮ್ಮ ಪ್ರಾಡಕ್ಟ್ ನ ಬಗೆಗಿನ ಡಿಸ್ಕ್ರಿಪ್ಷನ್ ಅನ್ನ ನೀವು ಬರಿಬೇಕಿರುತ್ತೆ. ಇಲ್ಲಿ ನಾವು ಒಂದು ಎಕ್ಸಾಂಪಲ್ ಅನ್ನ ತೋರಿಸಿದ್ದೇವೆ ಹೇಗೆ ನೀವು ಆಡ್ ಮಾಡ್ಕೋಬಹುದು ಅಂತ. ನೀವು ಐದರ್ ವಿಡಿಯೋ ಆದ್ರೂ ಹಾಕ್ಬೋದು ಅಥವಾ ಫೋಟೋ ಕೂಡ ಅಪ್ಲೋಡ್ ಮಾಡಿ ಈ ರೀತಿಯ ಡಿಸ್ಕ್ರಿಪ್ಷನ್ ಅನ್ನ ಬರಿಬೇಕಿರುತ್ತೆ. ಮೊದಲನೇದಾಗಿ ನಿಮ್ಮ ಪ್ರಾಡಕ್ಟ್ ನ ಟೈಪು, ನಿಮ್ಮ ಪ್ರಾಡಕ್ಟ್ ಗೆ ಲೆಂತ್ ಅಥವಾ ವೆಯ್ಟ್ ಇರ್ಬೋದು, ಅಥವಾ ಯಾವ ಕಲರ್ ನಲ್ಲಿದೆ ಅಥವಾ ಯಾವ ಕ್ವಾಲಿಟಿಯಲ್ಲಿದೆ, ಎಷ್ಟು ಸ್ಟಾಕ್ ನಿಮ್ಮ ಹತ್ರ ಅವೈಲಬಲ್ ಇದೆ, ಈ ಎಲ್ಲ ಡೀಟೇಲ್ಸ್ ಅನ್ನ ನೀವು ಇನ್ ಡೀಟೇಲ್ ಆಗಿ ಡಿಸ್ಕ್ರಿಪ್ಷನ್ ನಲ್ಲಿ ನೀವು ಹಾಕೋಬಹುದು. 7ನೇ ಸ್ಟೆಪ್ ಆಗಿ ಮುಂಚೆನೆ ಹೇಳ್ದಾಗೆ ನೀವು ಆ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡ್ಬೇಕಿರುತ್ತೆ. ನೀವು ಒನ್ಸ್ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನಿಮ್ಮ ಲೈಬ್ರರಿ, ಇನ್ ಕೇಸ್ ನೀವು ಲ್ಯಾಪ್ಟಾಪ್ ಅಲ್ಲಿ ಯೂಸ್ ಮಾಡ್ತಿದ್ರೆ ನಿಮ್ಮ ಲೈಬ್ರರಿಗೆ ಡೈರೆಕ್ಟ್ ಮಾಡುತ್ತೆ. ಇನ್ ಕೇಸ್ ನೀವು ಮೊಬೈಲ್ ಇಂದ ಆಪರೇಟ್ ಮಾಡೋಂಗಿದ್ರೆ ನಿಮ್ಮ ಫೋಟೋಸ್ಗೆ ಅದು ಡೈರೆಕ್ಟ್ ಮಾಡುತ್ತೆ. ಅಲ್ಲಿಂದ ನೀವು ನಿಮ್ಮ ಪರ್ಟಿಕ್ಯುಲರ್ ಇಮೇಜ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. 8ನೇ ಸ್ಟೆಪ್ಪು ನೀವು ಇಲ್ಲಿ ನೋಡ್ಬೋದು, ಆಲ್ರೆಡಿ ಇಮೇಜ್ ಅನ್ನೋದು ಅಪ್ಲೋಡ್ ಆಗಿದೆ. ಈಗ ನಿಮ್ಮ ಪ್ರಾಡಕ್ಟ್ಗೆ ಇಲ್ಲಿ ಒಂದು ಹೆಸರನ್ನ ಕೊಡ್ಬೇಕಿರುತ್ತೆ. ಐದರ್ ನೀವು ನಿಮ್ಮ ಪ್ರಾಡಕ್ಟ್ ಬಂದು ಒಂದು ಲೇತ್ ಮಷೀನ್ ಆಗಿದ್ರೆ ಲೇತ್ ಅಂತ ಹಾಕ್ಬೋದು. ಇನ್ ಕೇಸ್ ನಿಮ್ಗೆ ಆ ಪರ್ಟಿಕ್ಯುಲರ್ ಹೆಸರಲ್ಲಿ ಯಾವ್ದು ಡ್ರಾಪ್ ಡೌನ್ ತೋರ್ಸಿಲ್ಲ ಅಂದ್ರೆ ನಿಮ್ಮದೇ ಆದ ಒಂದು ಓನ್ ಪ್ರಾಡಕ್ಟ್ ನೇಮ್ ಅನ್ನ ನೀವು ಇಲ್ಲಿ ಬರ್ಕೋಬಹುದು. ಇನ್ ಕೇಸ್ ನೀವು ನಿಮ್ಮ ಕಂಪನಿ ನೇಮ್ ಜೊತೆಗೆ ನಿಮ್ಮ ಪ್ರಾಡಕ್ಟ್ ನೇಮ್ ಹಾಕಬಹುದು.
ಇಲ್ಲ ಅಂದ್ರೆ ಬರೀ ಲೇತ್ ಮಷೀನ್ ಅಂತ ಕೂಡ ಹಾಕ್ಕೋಬಹುದು. ಇಲ್ಲಿ ಒಂದು ಕ್ವಿಕ್ ಟಿಪ್ ಇದೆ. ಇನ್ ಕೇಸ್ ನೀವು ನಿಮ್ಮ ಪ್ರಾಡಕ್ಟ್ ಬಗೆಗಿನ ಹೆಸರನ್ನ ಹಾಕುವಾಗ, ನಿಮ್ಮ ಪ್ರಾಡಕ್ಟ್‌ಗೆ ತಕ್ಕಂತಹ ಹೆಸರು ನಿಮ್ಗೆ ಆ ಡ್ರಾಪ್ ಡೌನ್‌ನಲ್ಲಿ ಕಂಡು ಬಂದಿಲ್ಲ ಅಂದ್ರೆ, ನೀವು ನಿಮ್ಮ ಓನ್ ಪ್ರಾಡಕ್ಟ್ ನೇಮ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಅಂಡ್ 2ನೇ ಟಿಪ್ ಏನಂದ್ರೆ, ಈ ಪ್ರಾಡಕ್ಟ್ ನೇಮು ಅಕ್ಯುರೇಟ್ ಆಗಿ ಇರ್ಲಿ. ಹಾಗೆ ಹುಡುಕೋ ಅವರಿಗೆ ಅಂದ್ರೆ ನಿಮ್ಮ ಬೈಯರ್ಸ್‌ಗೆ ಈಸಿಯಾಗಿ ಅವೈಲಬಲ್ ಆಗಿರ್ಬೇಕು ಅವರು ಸರ್ಚ್ ಮಾಡಿದಾಗ. ಸೊ, ಆದಷ್ಟು ಅಂತಹ ಹೆಸರುಗಳನ್ನ ನಿಮ್ಮ ಪ್ರಾಡಕ್ಟ್‌ಗೆ ಹಾಕ್ಲಿಕ್ಕೆ ಟ್ರೈ ಮಾಡಿ. ಈಗ ವಾಪಸ್ ಬರೋಣ 9ನೇ ಸ್ಟೆಪ್ಪಲ್ಲಿ. ಸೊ, ಅಲ್ಲಿ ನೀವು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಲಿಸ್ಟ್ ಮಾಡಿದ್ರಿ, ಅಡ್ರೆಸ್ ಅನ್ನ ಹಾಕಿದ್ರಿ, ಬಿಸ್ನೆಸ್ ಡೀಟೇಲ್ಸ್‌ನ ಕೂಡ ಎಂಟರ್ ಮಾಡಿದ್ರಿ. ಸೊ, ಈಗ ಇಲ್ಲಿ ನಿಮ್ಮ ಜಿ-ಎಸ್-ಟಿ ಇನ್ಫಾರ್ಮೇಷನ್ ಅಂದ್ರೆ ಈಗ ನಿಮ್ಮತ್ರ ಜಿ-ಎಸ್-ಟಿ ನಂಬರ್ ಇದ್ರೆ ಐ ಹ್ಯಾವ್ ಜಿ-ಎಸ್-ಟಿ ಅನ್ನೋ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಈ ಡ್ರಾಪ್ ಡೌನ್ ಅಂದ್ರೆ ಈ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಜಿ-ಎಸ್-ಟಿ ನಂಬರ್ ಅನ್ನ ಹಾಕ್ಬೇಕಿರುತ್ತೆ. ಇನ್ ಕೇಸ್ ನಿಮ್ಮತ್ರ ಜಿ-ಎಸ್-ಟಿ ಇಲ್ಲ ಅಂದ್ರೆ ಅದಕ್ಕೂ ಇಲ್ಲಿ ಆಪ್ಷನ್ ಇದೆ. ನೀವ್ ನೋಡ್ಬೋದು ಐ ಡೋಂಟ್ ಹ್ಯಾವ್ ಇಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಡ್ರಾಪ್ ಡೌನ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಪ್ಯಾನ್ ನಂಬರ್ ಅನ್ನ ನೀವು ಎಂಟರ್ ಮಾಡಿ ಸ್ಟಾರ್ಟ್ ಸೆಲ್ಲಿಂಗ್ ಮೇಲೆ ಕ್ಲಿಕ್ ಮಾಡ್ಬೇಕಿರತ್ತೆ. ಈಗ ನೀವು ನಿಮ್ಮ ರಿಜಿಸ್ಟ್ರೇಷನ್ ಪ್ರಾಸೆಸ್ ಅನ್ನ ಮುಗಿಸಿದೀರಾ. ಸೊ ಒನ್ಸ್ ನೀವು ಅದಷ್ಟು ಪ್ರಾಸೆಸ್ ಮುಗಿಸಿದ ನಂತರ ನೀವು ನೋಡ್ಬೋದು ಈ ಪರ್ಟಿಕ್ಯುಲರ್ ಸ್ಲೈಡ್ ಅಲ್ಲಿ ಎಲ್ಲದಕ್ಕೂ ಗ್ರೀನ್ ಟಿಕ್ ಅನ್ನೋದು ಬಂದಿದೆ. ಈಗ ನಿಮ್ಗೆ ಒಂದು ಕಂಗ್ರಾಚುಲೇಷನ್ಸ್ ಮೆಸೇಜ್ ಕೂಡ ರಿಸೀವ್ ಆಗಿರುತ್ತೆ. ಇಲ್ಲಿವರೆಗೂ ನಿಮ್ಗೆ ಏನಾದ್ರೂ ಕ್ವೆಶನ್ಸ್ ಅಥವಾ ಡೌಟ್ಸ್ ಇದ್ರೆ ಚಾಟ್ ಬಾಕ್ಸ್ ನಲ್ಲಿ ತಿಳಿಸಿ. ಎಂಡ್ ಆಫ್ ದ ಸೆಷನ್ ನಾವು ನಿಮ್ಗೆ ಖಂಡಿತ ಆನ್ಸರ್ ಮಾಡ್ತೀವಿ. ಇಲ್ಲಿವರೆಗೂ ನಾವು ಹೇಗೆ ರಿಜಿಸ್ಟರ್ಡ್ ಸೆಲ್ಲರ್ ಆಗಿ ಇಂಡಿಯಾ ಮಾರ್ಟ್ ನಲ್ಲಿ ನಮ್ಮನ್ನ ನಾವು ರಿಜಿಸ್ಟರ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ಹೇಗೆ 10 ನಿಮಿಷದಲ್ಲಿ ನಿಮ್ಮ ಅಕೌಂಟ್ ಅನ್ನ ವೇರಿಫೈ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ನೀವು ನಿಮ್ಮ ಅಕೌಂಟ್ ಅನ್ನ ವೇರಿಫೈ ಮಾಡ್ಕೋಬೇಕು ಅಂದ್ರೆ ಒಂದಷ್ಟು ಸ್ಟೆಪ್ಸ್ ಗಳನ್ನ ನೀವು ಕಂಪ್ಲೀಟ್ ಮಾಡ್ಬೇಕಿರುತ್ತೆ. ವೆರಿಫಿಕೇಶನ್ ಅನ್ನೋದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಹಾಗೆ ಇದು ಒಂದು ಕಾಲ್ ಮೂಲಕ ನಡೆಯುತ್ತೆ. ಇಲ್ಲಿ ವೆರಿಫಿಕೇಶನ್ ಮಾಡುವ ಉದ್ದೇಶ ನಿಮ್ಮ ಕಸ್ಟಮರ್ಸ್‌ಗೆ ನಿಮ್ಮ ಮೇಲೆ ಇನ್ನೂ ಟ್ರಸ್ಟ್ ಹೆಚ್ಚಾಗ್ಲಿ ಅಂತ. ಹಾಗೆ ನೀವು ಇರುವಂತಹ ಅಡ್ರೆಸ್ ಅಥವಾ ನಿಮ್ಮ ಕಂಪನಿ ಬಗೆಗಿನ ಪ್ರಾಡಕ್ಟ್ ಡೀಟೇಲ್ಸ್ ಇರ್ಬೋದು ಅಥವಾ ನಿಮ್ಮ ಅಡ್ರೆಸ್ ಇರ್ಬೋದು, ಇವೆಲ್ಲ ಕರೆಕ್ಟ್ ಆಗಿ ಇದೆಯಾ ಅನ್ನೋ ಒಂದು ಕ್ವಿಕ್ ವೆರಿಫಿಕೇಶನ್ ಅನ್ನ ಇವರು ಕಾಲ್ ಮೂಲಕ ಮಾಡ್ತಾರೆ. ಹೀಗ್ ಮಾಡೋದ್ರಿಂದ ಕಸ್ಟಮರ್ಸ್‌ಗೆ ನಿಮ್ಮ ಮೇಲಿನ ನಂಬಿಕೆ ಇನ್ನಷ್ಟು ಹೆಚ್ಚಾಗುತ್ತೆ. ನೀವು ವೆರಿಫೈಡ್ ಸೆಲ್ಲರ್ ಆಗಿರೋದ್ರಿಂದ ನಿಮ್ಗೆ ಏನು ಉಪಯೋಗ? ಮೊದಲನೇದಾಗಿ ಇದು ನಿಮ್ಮ ಕಸ್ಟಮರ್ಸ್‌ಗೆ ನಿಮ್ಮ ಮೇಲಿನ ಟ್ರಸ್ಟ್ ಅನ್ನ ಹೆಚ್ಚ್ ಮಾಡುತ್ತೆ. ಸೊ ನಾವೇ ಆಗಿರ್ಬೋದು, ಒಂದು ಪ್ರಾಡಕ್ಟ್ ಅನ್ನ ಬೈ ಮಾಡ್ಬೇಕಂದ್ರೆ ಆ ಶಾಪ್ ಇದೆಯಾ ಅಥವಾ ಅವರ ಎಕ್ಸಿಸ್ಟೆನ್ಸ್ ಇದೆಯಾ? ಅವರು ಯಾವ್ದೇ ರೀತಿಯ ಫ್ರಾಡ್ ಮಾಡ್ತಿಲ್ವಾ? ಅನ್ನೋದ್ರ ಬಗ್ಗೆ ಮೊದಲು ಚೆಕ್ ಮಾಡ್ತೀವಿ. ಸೊ ಹಾಗೆ ನಮ್ಮ ಬೈಯರ್ಸ್ ಕೂಡ ನೀವು ಒಂದು ವೆರಿಫೈಡ್ ಸೆಲ್ಲರ್ ಆಗಿದ್ರೆ, ಓಕೆ ಇದು ಇಂಡಿಯಾ ಮಾರ್ಟ್ ಕಡೆಯಿಂದ ಅಶ್ಯೂರೆನ್ಸ್ ನೀಡ್ತಿರೋದ್ರಿಂದ ನಾವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋಣ ಅನ್ನೋ ಒಂದು ಯೋಚನೆ ಅವರಿಗೆ ಬರುತ್ತೆ. ಅಂಡ್ ಈ ರೀತಿ ನೀವು ವೆರಿಫೈಡ್ ಸೆಲ್ಲರ್ ಆಗಿ ತೋರ್ಸ್ಕೊಳ್ಳೋದ್ರಿಂದ ನಿಮ್ಮ ವಿಸಿಬಿಲಿಟಿ ಕೂಡ ಹೆಚ್ಚಾಗುತ್ತೆ. ಅಂದ್ರೆ ಯಾರಾದ್ರೂ ನಿಮ್ಮ ಪ್ರಾಡಕ್ಟ್ಸ್ ಗಳಿಗೆ ಸರ್ಚ್ ಮಾಡಿದಾಗ ಆ ಪ್ರಾಡಕ್ಟ್ ನೀವು ಸೆಲ್ ಮಾಡ್ತಿದ್ರೆ, ಸೊ ಬೇರೆಯವರಿಗೆ ಕಂಪೇರ್ ಮಾಡಿದಾಗ ನೀವು ವೆರಿಫೈಡ್ ಸೆಲ್ಲರ್ ಆಗಿರೋದ್ರಿಂದ ನಿಮ್ಮ ಕಂಪನಿಯ ಪ್ರಾಡಕ್ಟ್ ಫಸ್ಟ್ ಅಲ್ಲಿ ಬರುತ್ತೆ. ಅಂದ್ರೆ ಇದು ಆಲ್ಮೋಸ್ಟ್ ಬೇರೆ ಎಲ್ಲ ಪ್ರಾಡಕ್ಟ್ ಗಳಿಂದ ಪ್ರಯೋರ್ ಆಗಿ ನಿಮ್ಮ ಪ್ರಾಡಕ್ಟ್ ಗಳನ್ನ ಅವರು ತೋರಿಸ್ತಾರೆ. ಮೂರನೇದಾಗಿ ಇದು ನಿಮ್ಗೆ ಹೆಚ್ಚಿನ ಸಂಖ್ಯೆಯ ಕಸ್ಟಮರ್ ಗಳನ್ನ ನಿಮ್ಮ ವೆಬ್ಸೈಟ್ ಅಥವಾ ನಿಮ್ಮ ಇಂಡಿಯಾ ಮಾರ್ಟ್ ಪ್ರೊಫೈಲ್ ಅನ್ನ ನೋಡೋ ರೀತಿ ಮಾಡುತ್ತೆ. ಯಾಕಂದ್ರೆ ಮುಂಚೆನೆ ಹೇಳ್ದಾಗೆ ಕಸ್ಟಮರ್ಸ್ ಅನ್ನೋರು ಟ್ರಸ್ಟೆಡ್ ಬೈಯರ್ಸ್ ನ ಹತ್ರ ಮಾತ್ರ ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ನೀವು ವೆರಿಫೈಡ್ ಸೆಲ್ಲರ್ ಆಗೋದ್ರಿಂದ ನಿಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಸ್ಟಮರ್ಸ್ ಕೂಡ ಸಿಗ್ತಾರೆ. ಈಗ ನೀವು seller.indiamart.comಗೆ ಹೋಗಿ ಸೊ ಮುಂಚೆ ಮಾಡಿದಾಗೆ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಅನ್ನ ಹಾಕಿ ನಿಮ್ಮ ವೆರಿಫಿಕೇಶನ್ ಅನ್ನ ಮುಗಿಸ್ಕೋಬೇಕಿರುತ್ತೆ. ಈ ಪ್ರಾಸೆಸ್ ಪ್ರತಿ ಸಾರಿ ನೀವು ಲಾಗಿನ್ ಆದಾಗ ಮಾಡ್ಬೇಕಿರುತ್ತೆ. ಅದಾದ್ಮೇಲೆ ನೀವು ನಿಮ್ಮ ಕಂಪನಿ ಹೆಸರು ಹಾಗೆ ನಿಮ್ಮ ಕಂಪನಿಯ ಅಡ್ರೆಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡ್ಬೇಕಿರುತ್ತೆ. ಮುಂಚೆ ನಾವು ಬರೀ ಪಿನ್ ಕೋಡ್, ಸ್ಟೇಟ್ ಹಾಗೆ ಸಿಟಿಯನ್ನ ಮೆನ್ಷನ್ ಮಾಡಿದ್ವಿ. ಈಗ ಇಲ್ಲಿ ನಿಮ್ಮ ಕಂಪ್ಲೀಟ್ ಅಡ್ರೆಸ್ ಅನ್ನ ನೀವು ಮೆನ್ಷನ್ ಮಾಡ್ಬೇಕಿರುತ್ತೆ. ಇಲ್ಲಿ ನೀವು ಹೇಗೆ ಇನ್ನೂ
ಬೇಗ ನಿಮ್ಮ ಅಕೌಂಟ್ ಅನ್ನ ವೆರಿಫೈ ಮಾಡ್ಕೋಬಹುದು ಅನ್ನೋ ಒಂದು ಟಿಪ್ ಇದೆ. ಮೊದಲನೇ ಟಿಪ್ ಏನಂದ್ರೆ ಅಟ್ಲೀಸ್ಟ್ ನಿಮ್ಮ ಕ್ಯಾಟಲಾಗ್ ಅಲ್ಲಿ 6 ಪ್ರಾಡಕ್ಟ್ ಗಳನ್ನ ನೀವು ಲಿಸ್ಟ್ ಮಾಡ್ಬೇಕಿರುತ್ತೆ. ನಿಮಗ್ ಜ್ಞಾಪಕ ಇದ್ರೆ ನಾವು ಹಿಂದೆ ಹೇಗೆ ನಿಮ್ಮ ಪ್ರಾಡಕ್ಟ್ ನ ಫೋಟೋಸ್ ಡಿಸ್ಕ್ರಿಪ್ಷನ್ ಹಾಕೋದು ಅಂತ ಹೇಳಿದ್ವಿ ಅಲ್ಲ, ಆ ಪ್ರಾಸೆಸ್ ಅಲ್ಲಿ ಬರೀ 3 ಫೋಟೋಸ್ ಅಥವಾ ನಿಮ್ಮ 3 ಪ್ರಾಡಕ್ಟ್ ಅಷ್ಟೇ ಅಲ್ದಿರ ಇನ್ನೊಂದು 3 ಪ್ರಾಡಕ್ಟ್ ಅನ್ನ ನೀವು ಹಾಕ್ಬೇಕಿರುತ್ತೆ. ಟೋಟಲಿ 6 ಪ್ರಾಡಕ್ಟ್ಸ್ ಗಳನ್ನ ನೀವು ಲಿಸ್ಟ್ ಮಾಡ್ಬೇಕಿರುತ್ತೆ. ಎರಡನೇದಾಗಿ ಇಂಡಿಯಾ ಮಾರ್ಟ್ ಕಡೆಯಿಂದ ನಿಮ್ಗೆ ಒಂದು ವೆರಿಫಿಕೇಶನ್ ಕಾಲ್ ಅನ್ನೋದು ಬರುತ್ತೆ. ಆ ಕಾಲ್ ಅನ್ನ ನೀವು ರಿಸೀವ್ ಮಾಡಿ ಪ್ರಾಸೆಸ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಅಕೌಂಟ್ ಇನ್ನು ಬೇಗ ವೆರಿಫೈ ಆಗುತ್ತೆ. ಒನ್ಸ್ ನೀವು ರಿಜಿಸ್ಟರ್ ಆಗಿದ ನಂತರ ನಿಮ್ಮ ಅಕೌಂಟ್ ವೆರಿಫೈ ಕೂಡ ಮಾಡ್ಕೊಂಡಿದ ನಂತರ ನಿಮ್ಗೆ ಈ ಸೆಲ್ಲರ್ ಟೂಲ್ಗಳು ಇಂಡಿಯಾ ಮಾರ್ಟ್ ಸೈಟ್ ಅಲ್ಲಿ ಅವೈಲಬಲ್ ಆಗಿ ಇರುತ್ತೆ. ಮೊದಲನೇದೇನಂದ್ರೆ ನಿಮ್ಮ ಡ್ಯಾಶ್ ಬೋರ್ಡ್, ಎರಡನೇದು ಪೇಡ್ ಸರ್ವಿಸಸ್, ಮೂರನೇದು ನಿಮ್ಮ ಪ್ರೊಫೈಲ್, ಕಂಪನಿ ಪ್ರೊಫೈಲ್, ನಾಲ್ಕನೇದು ಲೀಡ್ ಮ್ಯಾನೇಜರ್, ಐದನೇದು ಬೈ ಲೀಡ್ಸ್, ಆರನೇದು ಮ್ಯಾನೇಜ್ ಪ್ರಾಡಕ್ಟ್, ಏಳನೇದು ಹೂ ವ್ಯೂಡ್ ಮೈ ಕ್ಯಾಟಲಾಗ್ ಅಂಡ್ ಎಂಟನೇದು ಫೋಟೋಸ್ ಅಂಡ್ ಡಾಕ್ಸ್, ಒಂಬತ್ತನೇದು ಬಯರ್ ಟೂಲ್ಸ್. ಇದರ ಉಪಯೋಗ ಏನು ಇನ್ ಡೀಟೇಲ್ ಆಗಿ ನಾವು ಮುಂಬರುವ ಸ್ಲೈಡ್ ಗಳಲ್ಲಿ ನೋಡೋಣ. ಮೊದಲನೇದಾಗಿ ಡ್ಯಾಶ್ ಬೋರ್ಡ್. ಈ ಡ್ಯಾಶ್ ಬೋರ್ಡ್ ನಲ್ಲಿ ನೀವು ಎಷ್ಟ್ ಜನ ನಿಮ್ಗೆ ಎಂಕ್ವೈರಿ ಮಾಡಿದ್ದಾರೆ, ನಿಮ್ಮ ಪ್ರಾಡಕ್ಟ್ ಬಗ್ಗೆ ನೋಡಿ ಇಂಟ್ರೆಸ್ಟ್ ತೋರಿಸಿದ್ದಾರೆ, ಅಥವಾ ಎಷ್ಟ್ ಜನ ನಿಮ್ಮ ಪ್ರಾಡಕ್ಟ್ ಅನ್ನ ತಗೋಬೇಕು ಅಂತ ಅವರ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಿದ್ದಾರೆ, ಹಾಗೆ ನಿಮ್ಮ ಪ್ರಾಡಕ್ಟ್ ಗಳು ಏನೇನ್ ನೀವು ಲಿಸ್ಟ್ ಮಾಡಿದೀರಾ, ಹಾಗೆ ನಿಮ್ಮ ಪ್ರಾಡಕ್ಟ್ ಪ್ರೊಫೈಲ್ ಅಥವಾ ನಿಮ್ಮ ಬಿಸ್ನೆಸ್ ಪ್ರೊಫೈಲ್ ಅನ್ನೋದು ಯಾವ ರೀತಿ ಜನಕ್ಕೆ ಅದು ವಿಸಿಬಲ್ ಆಗಿದೆ, ಹಾಗೆ ಅದರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದೆಲ್ಲ ನೀವು ಈ ಡ್ಯಾಶ್ ಬೋರ್ಡ್ ಟ್ಯಾಬ್ ಅಲ್ಲಿ ನೋಡ್ಬೋದು. ಎರಡನೇದಾಗಿ ಪೇಡ್ ಸರ್ವಿಸ್. ಸೊ ಇಂಡಿಯಾ ಮಾರ್ಟ್ ಕಡೆಯಿಂದ ನಿಮ್ಗೆ 3 ಪೇಡ್ ಸರ್ವಿಸ್ಗಳು ಅವೈಲಬಲ್ ಇದೆ. ಮೊದಲನೇದಾಗಿ ಫ್ರೀ ಲಿಸ್ಟಿಂಗ್, ಎರಡನೇದು ಮಂತ್ಲಿ ಪ್ಲಾನ್ ಅಂಡ್ ಮೂರನೇದು ಇಯರ್ಲಿ ಪ್ಲಾನ್. ಇಲ್ಲಿ ನೀವು ನೋಡ್ಬೋದು ಡಿಫ್ರೆಂಟ್ ಪ್ಲಾನ್ಸ್ ಇದೆ, ಹಾಗೆ ಸರ್ವಿಸಸ್ ಯಾವ ರೀತಿ ಇರುತ್ತೆ ಈ ಪ್ಲಾನ್ಸ್ ಗಳಿಗೆ ಅನ್ನೋದನ್ನ ಇಲ್ಲಿ ನಿಮ್ಗೆ ನಾವು ಶೋಕೇಸ್ ಮಾಡಿದೀವಿ. ಸೊ ಫ್ರೀ ಲಿಸ್ಟಿಂಗ್ ಅನ್ನ ನೀವು ಆಪ್ ಮಾಡಿದ್ರೆ ನಿಮ್ಮ ಬೇಸಿಕ್ ಕಂಪನಿ ಇನ್ಫಾರ್ಮೇಶನ್, ನಿಮ್ಮ ಬೇಸಿಕ್ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಬೈಯರ್ಸ್ಗೆ ಕಾಣ್ಲಿಕ್ಕೆ ಸಿಗುತ್ತೆ. ಹಾಗೆ ಇದು ವಿಸಿಬಿಲಿಟಿ ಅನ್ನೋದು ಲಿಮಿಟೆಡ್ ಆಗಿರುತ್ತೆ. ಹಾಗೆ ಇದು ಯಾವುದೇ ರೀತಿಯ ಲೀಡ್ ಜನರೇಷನ್ ಅನ್ನ ಪ್ರಯಾರಿಟಿ ಆಗಿ ಇಟ್ಕೊಳ್ಳಲ್ಲ. ಲೀಡ್ ಜನರೇಷನ್ ಆಗುತ್ತೆ, ಬಟ್ ಅದನ್ನ ಪ್ರಯಾರಿಟೈಸ್ ಮಾಡೋದಿಲ್ಲ. ಅಂಡ್ ನಾಲ್ಕನೇದಾಗಿ ಇದು ತುಂಬಾ ಚಿಕ್ಕ ರೇಂಜ್ ಆಫ್ ಕಸ್ಟಮರ್ಸ್, ಅಂದ್ರೆ ಚಿಕ್ಕ ರೇಂಜ್ ಆಫ್ ಬಯರ್ಸ್ಗೆ ಮಾತ್ರ ಆಕ್ಸೆಸ್ ಆಗಿರುತ್ತೆ. ಎರಡನೇದಾಗಿ ಮಂತ್ಲಿ ಪ್ಲಾನ್. ಮಂತ್ಲಿ ಪ್ಲಾನ್ ಅಲ್ಲಿ ನಿಮ್ಮ ವಿಸಿಬಿಲಿಟಿ ಅನ್ನೋದು ಹೆಚ್ಚಾಗಿರುತ್ತೆ, ಹಾಗೆ ನಿಮ್ಗೆ ವೆರಿಫೈಡ್ ಸೆಲ್ಲರ್ ಅನ್ನೋ ಒಂದು ಬ್ಯಾಡ್ಜ್ ಕೂಡ ಇದ್ರಿಂದ ನಿಮ್ಗೆ ಸಿಗುತ್ತೆ. ಅಂಡ್ ಇನ್ಕ್ವೈರೀಸ್ ಅಂದ್ರೆ ನಿಮ್ಮ ಕಂಪನಿ ಪ್ರೊಫೈಲ್ ಮೇಲೆ ನಿಮ್ಗೆ ಎಂಕ್ವೈರೀಸ್ ಅನ್ನೋದು ಜಾಸ್ತಿ ಬರುತ್ತೆ. ಇಲ್ಲಿ ನೀವು ಮಲ್ಟಿಪಲ್ ಪ್ರಾಡಕ್ಟ್ಸ್, ಬರೀ ಒಂದೇ ರೀತಿಯ ಪ್ರಾಡಕ್ಟ್ ಅಲ್ದಿರ ಮಲ್ಟಿಪಲ್ ಪ್ರಾಡಕ್ಟ್ ಕ್ಯಾಟಲಾಗ್ ನ ಕೂಡ ನೀವು ಇಲ್ಲಿ ಕಸ್ಟಮರ್ಸ್ಗೆ ಶೋಕೇಸ್ ಮಾಡಬಹುದು. ಮೂರನೇದಾಗಿ ಇಯರ್ಲಿ ಪ್ಲಾನ್. ಇದು ನಿಮ್ಗೆ ಅರೌಂಡ್ 28,000 rupees ವರೆಗೂ ಕಾಸ್ಟ್ ಆಗುತ್ತೆ. ಅಂಡ್ ಇಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ ವಿಸಿಬಿಲಿಟಿ, ಅಂದ್ರೆ ಯಾರ್ಯಾರು ಇಂಡಿಯಾ ಮಾರ್ಟ್ ಪ್ಲಾಟ್ಫಾರ್ಮ್ ನಲ್ಲಿ ಅವೈಲಬಲ್ ಇದ್ದಾರೋ ಅಥವಾ ಯಾರ್ಯಾರು ಆ ಪ್ರಾಡಕ್ಟ್ ಅಂದ್ರೆ ನಿಮ್ಮ ಬಗ್ಗೆ ನಿಮ್ಮ ಪ್ರಾಡಕ್ಟ್ ಅನ್ನ ಸರ್ಚ್ ಮಾಡ್ತಾರೋ ಅವ್ರ ಎಲ್ಲರಿಗೂ ನಿಮ್ಮ ಪ್ರೊಫೈಲ್ ಅನ್ನೋದು ವಿಸಿಬಲ್ ಆಗಿರುತ್ತೆ. ಹಾಗೆ ಇದರಲ್ಲಿ ಕೂಡ ನಿಮ್ಗೆ ವೆರಿಫೈಡ್ ಸೆಲ್ಲರ್ ಬ್ಯಾಡ್ಜ್ ಅನ್ನೋದನ್ನ ಕೊಡ್ತಾರೆ. ಇಲ್ಲಿ ನೀವು ನಿಮ್ಗೆ ಬರುವಂತಹ ಎಂಟೈರ್ ಅಂದ್ರೆ ಯಾರೇ ನಿಮ್ಮ ಪ್ರಾಡಕ್ಟ್ ಬಗೆಗಿನ ಇಂಟ್ರೆಸ್ಟ್ ಅನ್ನ ತೋರಿಸಿ ಇನ್ಕ್ವೈರಿ ಮಾಡಿದ್ರೆ ಅವರಿಗೆ ನೀವು ಕಮ್ಯುನಿಕೇಟ್ ಮಾಡುವಂತಹ ಫುಲ್ ಆಕ್ಸೆಸ್ ಇರುತ್ತೆ. ಹಾಗೆ ಇಲ್ಲಿ ನಿಮ್ಗೆ ಒಂದು ಡೆಡಿಕೇಟೆಡ್ ಸಪೋರ್ಟ್ ಕೂಡ ಇಂಡಿಯಾ ಮಾರ್ಟ್ ಕಡೆಯಿಂದ ಅವೈಲಬಲ್ ಆಗಿರುತ್ತೆ. ಹಾಗೆ ಇದು ಒಂದು ಕಾಸ್ಟ್ ಎಫೆಕ್ಟಿವ್ ಆಪ್ಷನ್ ಆಗಿರುತ್ತೆ ಇನ್ ಕೇಸ್ ನೀವು ಇದು 1 ವರ್ಷಕ್ಕೆ ತಗೊಂಡ್ರೆ. ಮೂರನೇದಾಗಿ ಕಂಪನಿ ಪ್ರೊಫೈಲ್. ಇಲ್ಲಿ ನೀವು ನಿಮ್ಮ ಕಂಪನಿಯ ಬಗೆಗಿನ ಇನ್ನಷ್ಟು ಹೆಚ್ಚು ಇನ್ಫಾರ್ಮೇಶನ್ ಅನ್ನ ನೀವು ಇಲ್ಲಿ ಆಡ್ ಮಾಡ್ಕೊಂತ ಹೋಗ್ಬೋದು. ಸೊ ಮುಂಚೆ ನಿಮ್ಮ ಹೆಸರು ಹಾಕಿದ್ರಿ, ಕಂಪನಿ ಹೆಸರು ಹಾಕಿದ್ರಿ, ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಕೂಡ ನೀವು ಆಡ್ ಮಾಡ್ಬೋದು. ಇನ್ ಕೇಸ್ ನಿಮ್ಗೆ ಲ್ಯಾಂಡ್ಲೈನ್ ನಂಬರ್ ಇದ್ರೆ ಲ್ಯಾಂಡ್ಲೈನ್ ನಂಬರ್ ನ ಕೂಡ ನೀವು ಇಲ್ಲಿ ಹಾಕ್ಬೋದು, ಅಥವಾ ಆಲ್ಟರ್ನೇಟ್ ಇಮೇಲ್ ಐಡಿ ಇದ್ರೆ ಅದನ್ನ ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು.
ಹಾಗೆ ನೀವು ನೋಡ್ಬೋದು ಇಲ್ಲಿ ನಿಮ್ಮ ಬಿಸ್ನೆಸ್‌ನ ಲೋಗೋವನ್ನ ಕೂಡ ನೀವು ಹಾಕ್ಕೋಬಹುದು. ಇನ್ ಕೇಸ್ ನಿಮ್ಮತ್ರ ಆಲ್ರೆಡಿ ಲೋಗೋ ಇದ್ರೆ ಅದನ್ನ ನೀವು ಇಲ್ಲಿ ಅಪ್‌ಲೋಡ್ ಮಾಡ್ಬೋದು. ಇಲ್ಲ ನಮ್ಗೆ ಲೋಗೋ ಇಲ್ಲ ಅಂದ್ರೆ ನಮ್ಮ ಗ್ರೋ ವಿತ್ ಕಿನಾರ ಸೆಷನ್‌ನಲ್ಲಿ ನಾವು ಹಿಂದೆ ಹೇಗೆ ಕ್ಯಾನ್ವಾ ಅನ್ನು ಬಳಸಿ ಲೋಗೋ ಅನ್ನ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ವಿ. ಆ ಲಿಂಕ್ ಕೂಡ ನಾವು ನಿಮ್ಗೆ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀವಿ. ನೀವು ಅದನ್ನ ಕೂಡ ರೆಫರ್ ಮಾಡ್ಬೋದು. 4ನೇದಾಗಿ ಲೀಡ್ ಮ್ಯಾನೇಜರ್. ಇಲ್ಲಿ ನಿಮ್ಗೆ ಬಂದಿರುವಂತಹ ಎಂಕ್ವೈರೀಸ್ ಅನ್ನ ನೀವು ನೋಡ್ಬೋದು. ಇನ್ ಕೇಸ್ ಯಾರಾದ್ರೂ ನಿಮ್ಮ ಪ್ರಾಡಕ್ಟ್ ಮೇಲೆ ಇಂಟ್ರೆಸ್ಟ್ ತೋರಿಸಿ ನಿಮ್ಗೆ ಒಂದು ಮೆಸೇಜ್ ಅನ್ನ ಕಳ್ಸಿದ್ರೆ ನೀವು ಈ ಪರ್ಟಿಕ್ಯುಲರ್ ಟ್ಯಾಬ್ ಅಲ್ಲಿ ಹೋಗಿ ನೋಡ್ಬೋದು. ಹಾಗೆ ಅವರಿಗೆ ರಿಪ್ಲೈ ಸಹ ನೀವು ಮಾಡ್ಬೋದು. ಹಾಗೆ ಇಲ್ಲಿ ನೀವು ನೋಡ್ಬೋದು ಎಷ್ಟ್ ಜನ ನಿಮ್ಗೆ ಇಲ್ಲಿವರೆಗೂ ಆಮ್, ಮೆಸೇಜ್ ಅನ್ನ ಕಳಿಸಿದ್ದಾರೆ, ಯಾರ್ಯಾರು ನಿಮಗೆ ಕಾಲ್ ಅನ್ನ ಕೂಡ ಮಾಡಿದ್ದಾರೆ ಅನ್ನೋದನ್ನ ನೀವು ಇಲ್ಲಿ ಟ್ರ್ಯಾಕ್ ಕೂಡ ಮಾಡ್ಬೋದು. 5ನೇದಾಗಿ ಬೈ ಲೀಡ್ಸ್. ಈ ಬೈ ಲೀಡ್ಸ್ ಅನ್ನೋ ಆಪ್ಷನ್ ಅನ್ನ ಬಳಸೋದ್ರಿಂದ ಈಗ ನಾವು ಹೇಗೆ ವೇರಿಫೈಡ್ ಸೆಲ್ಲರ್ ಆಗಿ ನಮ್ಮನ್ನ ನಾವು ಮೂಡ್ಸ್ಕೊಂಡ್ವೋ ಅದೇ ರೀತಿ ಇಲ್ಲಿ ನಿಮ್ಗೆ ವೇರಿಫೈಡ್ ಬೈಯರ್ಸ್ ಗಳ ಲಿಸ್ಟ್ ಕೂಡ ಕಾಣುತ್ತೆ. ಓಕೆ, ನಿಮ್ಗೆ ಎಂಕ್ವೈರೀಸ್ ಬಂದಾಗ ನೀವು ನೋಡ್ಬೋದು. ಇನ್ ಕೇಸ್ ಯಾರಾದ್ರೂ ವೇರಿಫೈಡ್ ಬೈಯರ್ ಇದ್ರೆ ನೀವು ಆ ಪರ್ಟಿಕ್ಯುಲರ್ ವೇರಿಫೈಡ್ ಬೈಯರ್ ನ ಲೀಡ್ ಅನ್ನ ನೀವು ಮುಂದಕ್ಕೆ ಹೋಗ್ಬೋದು. ಯಾಕಂದ್ರೆ ಇದು ರಿಯಲ್ ಟೈಮ್ ಆಕ್ಸೆಸ್ ಅನ್ನ ಕೊಡುತ್ತೆ. ಈ ರೀತಿಯಾದ ವೇರಿಫೈಡ್ ಬೈಯರ್ಸ್ ಬಂದು ಸಾಕಷ್ಟು ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡಿರ್ತಾರೆ ಅಥವಾ ಒಳ್ಳೆ ರೀತಿಯ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅನ್ನ ಅವರು ಇಂಡಿಯಾ ಮಾರ್ಟ್ ಮೂಲಕ ನಡೆಸಿರ್ತಾರೆ. ಹಾಗಾಗಿ ಅವ್ರಿಗೆ ವೇರಿಫೈಡ್ ಬೈಯರ್ ಅನ್ನೋ ಒಂದು ಬ್ಯಾಡ್ಜ್ ಕೂಡ ಇರುತ್ತೆ. ಸೊ ಇದ್ರಿಂದ ನೀವು ಒಳ್ಳೆಯ ಲೀಡ್ಸ್ ಮೇಲೆ ಹೆಚ್ಚಿಗೆ ಕಾನ್ಸಂಟ್ರೇಟ್ ಕೂಡ ಮಾಡ್ಬೋದು. ಇಲ್ಲಿ ನಿಮ್ಗೆ ಒಂದು ಕ್ವಿಕ್ ಟಿಪ್ ಇದೆ. ಆದಷ್ಟು ನಿಮ್ಗೆ ಬರುವಂತಹ ಎಂಕ್ವೈರೀಸ್ ಗಳಿಗೆ ಬೇಗ ರಿಪ್ಲೈ ಮಾಡಿ ಐಡಿಯಲ್ ಟೈಮ್ ಆಗಿ ಒಂದು 4 to 6 ಅವರ್ಸ್ ಒಳಗಡೆ ಅಟ್ಲೀಸ್ಟ್ ಅದ್ರೊಳಗಡೆ ರಿಪ್ಲೈ ಮಾಡ್ಲಿಕ್ಕೆ ಟ್ರೈ ಮಾಡಿ. ಅಂಡ್ ನಿಮ್ಮ ಕಂಪನಿಯಲ್ಲಿ ನಡೆಯುವಂತಹ ಚೇಂಜಸ್ ಅನ್ನ ನೀವು ಇಂಡಿಯಾ ಮಾರ್ಟ್ ಪ್ರೊಫೈಲ್ ಅಲ್ಲಿ ಅಪ್ ಟು ಡೇಟ್ ಇಡಿ. ಅಂದ್ರೆ ಇನ್ ಕೇಸ್ ನಿಮ್ಮ ಪ್ರಾಡಕ್ಟ್ ಅಲ್ಲಿ ಏನಾದ್ರೂ ಚೇಂಜಸ್ ಇದ್ರೆ ಅಥವಾ ನಿಮ್ಮ ಕಂಪನಿಯ ಅಡ್ರೆಸ್ ಅಥವಾ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ಏನಾದ್ರೂ ಚೇಂಜಸ್ ಇದ್ರೆ ಅದನ್ನ ಆದಷ್ಟು ಇಂಡಿಯಾ ಮಾರ್ಟ್ ನಲ್ಲೂ ಕೂಡ ನೀವು ಚೇಂಜ್ ಮಾಡಿ ಅಪ್ ಟು ಡೇಟ್ ಮೇಂಟೈನ್ ಮಾಡಿ. ಅಂಡ್ 3ನೇದಾಗಿ ನೀವು ಕಾಂಪಿಟೇಟಿವ್ ಪ್ರೈಸಿಂಗ್ ಅಲ್ಲಿ ಇರ್ಬೇಕು. ಅಂದ್ರೆ ನಿಮ್ಮ ಪ್ರಾಡಕ್ಟ್ ನ ಪ್ರೈಸ್ ಬಂದು ಜಾಸ್ತಿ ಕೂಡ ಇರಬಾರ್ದು, ತುಂಬಾ ಕಮ್ಮಿ ಕೂಡ ಇರಬಾರ್ದು. ಸೊ ನಿಮ್ಮ ಅಂದ್ರೆ ನಿಮ್ಮ ತರ ಆ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಿರೋರ್ ಕಡೆ ನೀವು ಕಂಪೇರ್ ಮಾಡ್ಕೊಂಡು ಒಂದು ಒಳ್ಳೆ ಪ್ರೈಸಿಂಗ್ ಅನ್ನ ನಿಮ್ಮ ಪ್ರಾಡಕ್ಟ್ ಗೆ ಇಡಿ. ಸೊ ದಟ್ ಅದು ಬೈಯರ್ಸ್ ನ ಅಟ್ರಾಕ್ಟ್ ಮಾಡುತ್ತೆ. ಮ್ಯಾನೇಜ್ ಪ್ರಾಡಕ್ಟ್. ಈ ಫೀಚರ್ ಅನ್ನ ಬಳಸಿದ್ರೆ ನೀವು ಈಸಿಯಾಗಿ ನಿಮ್ಮ ಇನ್ನಷ್ಟು ಪ್ರಾಡಕ್ಟ್ಸ್ ಗಳನ್ನ ಆಡ್ ಕೂಡ ಮಾಡ್ಕೋಬಹುದು. ಮುಂಚೆನೆ ಹೇಳ್ದಂಗೆ ನಿಮ್ಮ ಪ್ರಾಡಕ್ಟ್ಸ್ ಅಲ್ಲಿ ಏನಾದ್ರೂ ಚೇಂಜಸ್ ಇದ್ರೆ ಅದನ್ನ ಈ ಟ್ಯಾಬ್ ಅಲ್ಲಿ ಬಂದು ನೀವು ಎಡಿಟ್ ಕೂಡ ಮಾಡ್ಕೋಬಹುದು. ಇಲ್ಲಿ ನಿಮ್ಮ ಪ್ರಾಡಕ್ಟ್ ಲಿಸ್ಟಿಂಗ್ಸ್ ಏನೇನ್ ಇದೆಯೋ ಅದೆಲ್ಲ ನಿಮ್ಗೆ ಇಲ್ಲಿ ವಿಸಿಬಲ್ ಆಗಿರುತ್ತೆ. ಸೊ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಕಾಣ್ತಿರೋ ಹಾಗೆ ಬರೀ ಫೋಟೋ ಅಲ್ದಿರ ನಿಮ್ಮ ಪ್ರಾಡಕ್ಟ್ ಬಗೆಗಿನ ವಿಡಿಯೋ ಹಾಕಿದ್ರೆ ಇನ್ನಷ್ಟು ಕಸ್ಟಮರ್ಸ್ಗೆ ಪ್ರಾಡಕ್ಟ್ ಬಗೆಗಿನ ನಾಲೆಜ್ ಬೆಳೆಯುತ್ತೆ. ಹಾಗೆ ನಿಮ್ಗೂ ಕೂಡ ಒಂದು ಒಳ್ಳೆ ರೀತಿಯ ಕಸ್ಟಮರ್ ಸಿಗ್ತಾರೆ. ಇಲ್ಲಿ ಬರೀ ವಿಡಿಯೋ ಅಲ್ದಿರ ನೀವು ಇನ್ ಕೇಸ್ ಬ್ರೌಷರ್ಸ್ ಅಂದ್ರೆ ನಿಮ್ಮ ಪ್ರಾಡಕ್ಟ್ ಬಗೆಗಿನ ಬ್ರೌಷರ್ಸ್ ಏನಾದ್ರೂ ಇದ್ರೆ ಅದನ್ನ ನೀವು PDF ಮೂಲಕ ಕೂಡ ಇಲ್ಲಿ ಅಪ್ಲೋಡ್ ಮಾಡಬಹುದು. 7ನೇದಾಗಿ ಹೂ ವ್ಯೂಡ್ ಮೈ ಕ್ಯಾಟಲಾಗ್. ಇಲ್ಲಿ ನೀವು ನಿಮ್ಮ ಕ್ಯಾಟಲಾಗ್ ಅಂದ್ರೆ ನಿಮ್ಮ ಪ್ರಾಡಕ್ಟ್ ಕ್ಯಾಟಲಾಗ್ ಅನ್ನ ಎಷ್ಟು ಜನ ನೋಡಿದ್ದಾರೆ ಅಥವಾ ಎಷ್ಟು ವೆರಿಫೈಡ್ ಬೈಯರ್ಸ್ ನೋಡಿದ್ದಾರೆ ಅನ್ನೋದನ್ನ ನೀವು ಇಲ್ಲಿ ಟ್ರ್ಯಾಕ್ ಮಾಡ್ಬೋದು. ಇದ್ರ ಮೂಲಕ ನೀವು ಅವರನ್ನ ಮತ್ತೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಹಾಗೆ ಒಂದು ಲೀಡ್ ಆಗಿ ಇದನ್ನ ನೀವು ಕನ್ವರ್ಟ್ ಮಾಡ್ಕೋಬಹುದು. 8ನೇದಾಗಿ ಫೋಟೋಸ್ ಅಂಡ್ ಡಾಕ್ಸ್. ಈ ಫೀಚರ್ ಇಂದ ನೀವು ನಿಮ್ಮ ಪ್ರಾಡಕ್ಟ್ಸ್ ಹೇಗೆ ಕಸ್ಟಮರ್ಸ್ಗೆ ನಿಮ್ಮ ಎಲ್ಲಾ ಪ್ರಾಡಕ್ಟ್ ಕಾಣುತ್ತೆ ಅನ್ನೋದನ್ನ ನೋಡ್ಬೋದು. ಇಮೇಜ್ ಅಥವಾ ಡಾಕ್ಯುಮೆಂಟ್ ಇನ್ ಕೇಸ್ ನೀವೇನಾದ್ರೂ ಅಪ್ಲೋಡ್ ಮಾಡ್ಬೇಕು, ಚೇಂಜಸ್ ಮಾಡ್ಬೇಕು ಅಂದ್ರೆ ಇಲ್ಲಿ ಬಂದು ನೀವು ಮಾಡ್ಬೋದು. ಈ ಬೈಯರ್ಸ್ ಟೂಲ್ ಅನ್ನ ನೀವು ಬಳಸೋದ್ರಿಂದ ಈಸಿಯಾಗಿ ನೀವು ಸರ್ಚ್ ಮಾಡ್ಬೋದು, ಕಂಪೇರ್ ಮಾಡ್ಬೋದು. ಹಾಗೆ ಬೇರೆ ಟ್ರಸ್ಟೆಡ್ ಸೆಲ್ಲರ್ಸ್ ನ ಕೂಡ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿವರೆಗೂ ನಿಮ್ಗೆ ಏನಾದ್ರೂ ಡೌಟ್ ಅಥವಾ ಕ್ವೆಶನ್ಸ್ ಇದ್ರೆ ದಯವಿಟ್ಟು ಚಾಟ್ ಬಾಕ್ಸ್ ನಲ್ಲಿ ತಿಳಿಸಿ. ಎಂಡ್ ಆಫ್ ದ ಸೆಷನ್ ನಾವು ನಿಮ್ಗೆ ಆನ್ಸರ್ ಮಾಡ್ತೀವಿ. ಇಂಡಿಯಾ ಮಾರ್ಟ್ ಅನ್ನೋದು ಬರೀ ಸೆಲ್ಲರ್ಸ್ಗೆ ತಮ್ಮ ಪ್ರಾಡಕ್ಟ್ ಗಳನ್ನ ಸೆಲ್ ಮಾಡ್ಲಿಕ್ಕಷ್ಟೇ ಅಲ್ದಿರ ಇಲ್ಲಿ ನೀವು ನಿಮಗೆ ಬೇಕಾದಂತಹ ಪ್ರಾಡಕ್ಟ್ಸ್ ಗಳನ್ನ ಬೈ ಕೂಡ ಮಾಡ್ಕೋಬಹುದು. ಮುಂಚೆನೆ ಹೇಳ್ದಾಗೆ ಇಲ್ಲಿ ಸುಮಾರಷ್ಟು
ಸಪ್ಲೈಯರ್ಸ್ ಕೂಡ ಅವೈಲಬಲ್ ಇರೋದ್ರಿಂದ ನೀವು ನಿಮ್ಮ ರಾ ಮೆಟೀರಿಯಲ್ಸ್ ಅನ್ನ ಈಸಿಯಾಗಿ ಈ ಪ್ಲಾಟ್ಫಾರ್ಮ್ ಅನ್ನ ಬಳಸಿ ನೀವು ತಗೋಬಹುದು. ಅಂಡ್ ಇದು ಫ್ಲೆಕ್ಸಿಬಲ್ ಆಗಿರೋದ್ರಿಂದ ಬೋತ್ ನೀವು ಬೈ ಕೂಡ ಮಾಡ್ಬೋದು ಅಂಡ್ ಸೆಲ್ ಕೂಡ ಮಾಡ್ಬೋದು ಒಂದೇ ಪ್ಲಾಟ್ಫಾರ್ಮ್ ಅನ್ನ ಬಳಸ್ಕೊಂಡು. ಬನ್ನಿ ಈಗ ನೋಡೋಣ ಟ್ರಸ್ಟ್ ಸೀಲ್ ಅಂದ್ರೆ ಏನು ಅಂಡ್ ಟ್ರಸ್ಟ್ ಸೀಲ್ ಸರ್ವಿಸ್ ಅನ್ನ ಉಪಯೋಗಿಸ್ಕೊಳ್ಳೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಆಗುತ್ತೆ. ಹಾಗೆ ಈ ಟ್ರಸ್ಟ್ ಸೀಲ್ ಸರ್ವಿಸ್ ಅನ್ನ ನೀವು ಯೂಸ್ ಮಾಡ್ಕೊಳ್ಳೋದ್ರಿಂದ ನೀವು ಟ್ರಸ್ಟೆಡ್ ಸೆಲ್ಲರ್ ಆಗಿ ಇಂಡಿಯಾ ಮಾರ್ಟ್ ನಲ್ಲಿ ಒಂದು ರೆಕಗ್ನಿಷನ್ ಅನ್ನ ಪಡ್ಕೊಂತೀರಾ. ಟ್ರಸ್ಟ್ ಸೀಲ್ ಬಂದು ಅದೊಂದು ಆಡ್ ಆನ್ ಸರ್ವಿಸ್ ಇರುತ್ತೆ MDC ಪ್ಯಾಕೇಜ್ ಅಲ್ಲಿ. MDC ಪ್ಯಾಕೇಜ್ ಅಂದ್ರೆ ಏನು? ಇದು ಒಂದು ಮಂತ್ಲಿ ಅಥವಾ ಆನ್ಯುಯಲ್ ಇಂಡಿಯಾ ಮಾರ್ಟ್ ಪ್ಯಾಕೇಜ್ ಆಗಿರುತ್ತೆ. ಈ ಯಾವ್ದನ್ನ ಬಳಸ್ಕೊಂಡು ನೀವು ಆನ್ಲೈನ್ ಕ್ಯಾಟಲಾಗ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಆ ಒಂದು ಡೈನಾಮಿಕ್ ಕ್ಯಾಟಲಾಗ್ ಅಲ್ಲಿ ಇದು ಒಂದು ಆಡ್ ಆನ್ ಸರ್ವಿಸ್ ಇರುತ್ತೆ. ಇದಕ್ಕೆ ನೀವು ಇನ್ ಕೇಸ್ ನೀವು ಏನಾದ್ರೂ ಒಂದು ಮಂತ್ಲಿ ಪ್ಲಾನ್ ಅಥವಾ ಇಯರ್ಲಿ ಪ್ಲಾನ್ ಆಪ್ಟ್ ಮಾಡ್ಕೊಂಡಿದ್ರೆ ಇದಕ್ಕೆ ನೀವು ಯಾವುದೇ ರೀತಿಯಾದಂತಹ ಎಕ್ಸ್ಟ್ರಾ ಫೀ ಅನ್ನ ಪೇ ಮಾಡ್ಲಿಕ್ಕೆ ಇರೋದಿಲ್ಲ. ಅಂಡ್ ಇದೊಂದು ಸರ್ಟಿಫಿಕೇಟ್ ಅನ್ನ ಅವರು ನಿಮ್ಗೆ ಕೊಡ್ತಾರೆ. ಇದನ್ನ ನೀವು ಇಟ್ಕೊಳ್ಳೋದ್ರಿಂದ ನೀವು ವೆರಿಫೈಡ್ ಹಾಗೆ ನಿಮ್ಮ ಮೇಲೆ ಕಸ್ಟಮರ್ಸ್ಗೆ ಟ್ರಸ್ಟ್ ಇನ್ನೂ ಹೆಚ್ಚಾಗುತ್ತೆ. ಅಂಡ್ ಇದು ಇಂಟರ್ನ್ ನಿಮ್ಗೆ ನಿಮ್ಮ ಸೇಲ್ಸ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೆ ಉಪಯೋಗ ಆಗುತ್ತೆ. ಮುಂಚೆನೆ ಹೇಳ್ದಾಗೆ ಇದು ಒಂದು ಫ್ರೀ ಸರ್ವಿಸ್ ಅಂತೂ ಅಲ್ಲ. ಇನ್ ಕೇಸ್ ನೀವು ಪೇಡ್ ಪ್ಲಾನ್ ತಗೊಂಡಿದ್ರೆ ಇದು ನಿಮ್ಗೆ ಫ್ರೀ ಸರ್ವಿಸ್ ಆಗಿರುತ್ತೆ. ಅಥವಾ ನೀವು ಫ್ರೀ ಪ್ಲಾನ್ ಅನ್ನು ಆಫ್ ಮಾಡಿದ್ರೆ ಇದು ನಿಮ್ಗೆ ಸುಮಾರು 25,000 ರೇಂಜ್ ಅಲ್ಲಿ ನಿಮ್ಗೆ ಕಾಸ್ಟ್ ಆಗ್ಬೋದು. ಇಲ್ಲಿ ನೀವು ನೋಡ್ಬೋದು ಟ್ರಸ್ಟ್ ಸೀಲ್ ಕಡೆಯಿಂದ ನಿಮ್ಗೆ ಯಾವ ಸರ್ವಿಸಸ್ ಅನ್ನ ಆಫರ್ ಮಾಡ್ತಿದ್ದಾರೆ ಅಂತ. ಮೊದಲನೇದಾಗಿ ಟ್ರಸ್ಟ್ ಸೀಲ್ ಲೋಗೋ ಇನ್ ಯೋರ್ ಪೇಡ್ ಕ್ಯಾಟಲಾಗ್ ಅಂಡ್ ಎರಡನೇದಾಗಿ ಟ್ರಸ್ಟ್ ಸೀಲ್ ಸ್ಟಾಂಪ್ ಇನ್ ಇಂಡಿಯಾ ಮಾರ್ಟ್ ಲಿಸ್ಟಿಂಗ್ ಅಂಡ್ ಮೂರನೇದಾಗಿ ಟ್ರಸ್ಟ್ ಸೀಲ್ ಸರ್ಟಿಫಿಕೇಟ್ ಅನ್ನ ಕೊಡೋದು ಅಂಡ್ ನಾಲ್ಕನೇದಾಗಿ ಟ್ರಸ್ಟ್ ರಿಪೋರ್ಟ್ ಅನ್ನ ಜನರೇಟ್ ಮಾಡ್ಕೊಳ್ಳೋದು. ಇಲ್ಲಿ ನೀವು ಹೇಗೆ ಟ್ರಸ್ಟ್ ಸೀಲ್ಗೋಸ್ಕರ ರಿಜಿಸ್ಟರ್ ಮಾಡ್ಕೋಬಹುದು, ಏನೇನ್ ಡಾಕ್ಯುಮೆಂಟೇಶನ್ ನಿಮ್ಗೆ ಬೇಕಾಗುತ್ತೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಪ್ರೂಫ್ ಆಫ್ ಎಕ್ಸಿಸ್ಟೆನ್ಸ್ ಅಂಡ್ ಎರಡನೇದಾಗಿ ನಿಮ್ಮ ಲೀಗಲ್ ಸ್ಟೇಟಸ್, ಮೂರನೇದಾಗಿ ಸ್ಟ್ಯಾಚ್ಯುಟರಿ ಅಪ್ರೂವಲ್ಸ್ ಅಂಡ್ ನಾಲ್ಕನೇದಾಗಿ ಅಫಿಲಿಯೇಷನ್ಸ್ ಅಂಡ್ ಐದನೇದಾಗಿ ಕ್ವಾಲಿಟಿ ಸರ್ಟಿಫಿಕೇಶನ್ ಎಕ್ಸೆಟ್ರಾ ಬೇಕಿರುತ್ತೆ. ಇದ್ರ ಬಗೆಗಿನ ಹೆಚ್ಚಿನ ಮಾಹಿತಿ ನಾವಿಲ್ಲಿ ತೋರಿಸಿಲ್ಲ. ನಿಮ್ಗೆ ಇನ್ ಕೇಸ್ ಈ ಟ್ರಸ್ಟ್ ಸೀಲ್ ಸರ್ವಿಸ್ ಅನ್ನೋದು ಬೇಕು, ಇದ್ರ ಬಗೆಗಿನ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನೀವು ಇಂಡಿಯಾ ಮಾರ್ಟ್ ವೆಬ್ಸೈಟ್ ಅಲ್ಲಿ ಹೋಗಿ ಇದನ್ನ ನೀವು ಆಕ್ಸೆಸ್ ಮಾಡ್ಕೋಬಹುದು. ಅಲ್ಲಿ ಇನ್ ಡೀಟೇಲ್ ಇದು ಅವರು ತೋರಿಸಿದ್ದಾರೆ. ಇಲ್ಲಿ ನಾವು ಸ್ಟೆಪ್ಸ್ ಅನ್ನ ನೋಡೋಣ. ಟ್ರಸ್ಟ್ ಸೀಲ್ ವೆರಿಫಿಕೇಶನ್ ಅನ್ನೋದು ಹೇಗೆ ನಡೆಯುತ್ತೆ ಅಂತ. ಮೊದಲನೇದಾಗಿ ಟ್ರಸ್ಟ್ ಸ್ಕೋರ್ ಜನರೇಷನ್. ಇಲ್ಲಿ ಬಂದು ಟ್ರಸ್ಟ್ ಸೀಲ್ ಟೀಮ್ ಕಡೆಯಿಂದ ನಿಮ್ಮ ಸೆಲ್ಲರ್ ಅಕೌಂಟ್ ಏನಿದೆ ಅಲ್ಲಿ ಹಾಕಿರುವಂತಹ ನಿಮ್ಮ ಇನ್ಫಾರ್ಮೇಶನ್ ಗಳನ್ನ ಅವರು ವೆರಿಫೈ ಮಾಡ್ತಾರೆ. ನಿಮ್ಮ ಪ್ರೊಫೈಲ್ ಅನ್ನ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೆ ಒಂದು ಸ್ಕೋರ್ ಅನ್ನ ಅವರು ಕೊಡ್ತಾರೆ. ಇಲ್ಲಿ ಇನ್ ಕೇಸ್ ನಿಮ್ಮ ಈ ವೆರಿಫಿಕೇಶನ್ ಅವರು ಮಾಡಿದಾಗ ಆ ಸ್ಕೋರ್ಸ್ ಬಂದು ನಿಮ್ಮ ಸ್ಟ್ಯಾಂಡರ್ಡ್ ಸ್ಕೋರ್ಸ್ಗೆ ಮೀಟ್ ಆಗದೆ ಹೋದ್ರೆ ಅವರು ನಿಮ್ಮೊಟ್ಟಿಗೆ ಕನೆಕ್ಟ್ ಕೂಡ ಆಗ್ತಾರೆ. ನಿಮ್ಮ ಕಂಪನಿ ಬಗೆಗಿನ ಇನ್ನಷ್ಟು ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋದಕ್ಕೋಸ್ಕರ. ಮೂರನೇದಾಗಿ ವಿಡಿಯೋ KYC. ಇಲ್ಲಿ ನೀವು ನಿಮ್ಮ KYC ಗಳನ್ನ ಒಂದು ವಿಡಿಯೋ ಕಾಲ್ ಮುಖಾಂತರ ಅವರು ವೆರಿಫೈ ಮಾಡ್ತಾರೆ. ಅಂಡ್ ನಾಲ್ಕನೇದಾಗಿ ಟ್ರಸ್ಟ್ ಸೀಲ್ ಅಪ್ರೂವಲ್ ಆರ್ ರಿಜೆಕ್ಷನ್. ಸೊ ಅವರು ನಿಮ್ಗೆ 3 ಟೈಮ್ಸ್ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಇನ್ ಕೇಸ್ ನೀವು ಆ 3 ಟೈಮ್ಸ್ ಅಲ್ಲೇ ಯಾವ್ದಾದ್ರು ಒಂದ್ಸರಿ ನೀವು ಈ ಪ್ರಾಸೆಸ್ ಪೂರ್ತಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಟ್ರಸ್ಟ್ ಸೀಲ್ ಅನ್ನೋದು ಅಪ್ರೂವ್ ಆಗುತ್ತೆ. ಇಲ್ಲ ಅಂದ್ರೆ 3 ಎಸ್ಕಲೇಷನ್ಸ್ ಆಗಿದ ನಂತರ ಅವರು ನಿಮ್ಮ ಕೇಸನ್ನ ರಿಜೆಕ್ಟ್ ಮಾಡ್ತಾರೆ. ಅಥವಾ ಇನ್ ಕೇಸ್ ನಿಮ್ಮ ಡೀಟೇಲ್ಸ್ ಯಾವ್ದನ್ನ ನೀವು ನಿಮ್ಮ ಪ್ರೊಫೈಲ್ ಅಲ್ಲಿ ಎಂಟರ್ ಮಾಡಿದಿರೋ ಅದು ಈಗ ರಿಯಲ್ ಟೈಮ್ ಅಲ್ಲಿ ಮ್ಯಾಚ್ ಆಗ್ತಿಲ್ಲ ಅಂದ್ರೂ ಕೂಡ ನಿಮ್ಮ ಟ್ರಸ್ಟ್ ಸೀಲ್ ವೆರಿಫಿಕೇಶನ್ ಅನ್ನೋದು ರಿಜೆಕ್ಟ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಿವೆ. ಈ ಟ್ರಸ್ಟ್ ಸೀಲ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಇದೆ ಅಂತ ನೋಡ್ಬೋದು. ಮೊದಲನೇದಾಗಿ ಸಪ್ಲೈಯರ್ ಬೆನಿಫಿಟ್ ಏನಿದೆ ಅನ್ನೋದನ್ನ ನೋಡೋಣ. ಟ್ರಸ್ಟ್ ಸೀಲ್ ಬ್ಯಾಡ್ಜ್ ಇರೋದ್ರಿಂದ ನಿಮ್ಮ ಲಿಸ್ಟಿಂಗ್ ಅಂದ್ರೆ ಮುಂಚೆನೆ ಹೇಳಿದಾಗ ಯಾರಾದ್ರೂ ಕಸ್ಟಮರ್ಸ್ ನಿಮ್ಮ ಪ್ರಾಡಕ್ಟ್ ಅನ್ನ ಸರ್ಚ್ ಮಾಡಿದಾಗ ಅದು ನಿಮ್
ಸಾಕಷ್ಟು ಜನ ಈ ಟ್ರಸ್ಟೀಲ್ ಬ್ಯಾಡ್ಜ್ ಇರುವಂತಹ ಕಂಪನಿ ಪ್ರೊಫೈಲ್ ಅನ್ನ ಚೂಸ್ ಮಾಡ್ತಾರೆ. ಹಾಗಾಗಿ ಇದು ನಿಮ್ಮ ಕ್ರೆಡಿಬಿಲಿಟಿಯನ್ನ ಹೆಚ್ಚು ಮಾಡುತ್ತೆ. ಸರ್ಟಿಫಿಕೇಟ್ ಅಂಡ್ ರಿಪೋರ್ಟ್ ಇದು ಈ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ರಿಪೋರ್ಟ್ ಆಗಿರ್ಬೋದು, ನೀವು ಈ ಟ್ರಸ್ಟೀಲ್ ಪ್ರೊಸೆಸ್ ನಲ್ಲಿ ತಗೊಳ್ಳೋದ್ರಿಂದ ಇದು ನಿಮ್ಗೊಂದು ನಿಮ್ಮ ಬಿಸ್ನೆಸ್ ರಿಲಯಬಲ್ ಆಗಿದೆ, ರಿಯಲ್ ಟೈಮ್ ಅಲ್ಲಿ ಎಕ್ಸಿಸ್ಟೆನ್ಸ್ ಇದೆ ಅನ್ನೋದನ್ನ ನೀವು ಒಂದು ಅಫಿಷಿಯಲ್ ಪ್ರೂಫ್ ಆಗಿ ಇದನ್ನ ತೋರಿಸ್ಕೋಬಹುದು. ಎನ್ಹಾನ್ಸ್ಡ್ ವಿಸಿಬಿಲಿಟಿ. ಸೊ ಬೇರೆ ಒಂದು ಸೆಲ್ಲರ್ ಅಕೌಂಟ್ ಗಳಿಗೆ ಕಂಪೇರ್ ಮಾಡಿದಾಗ ನಿಮ್ಮ ಒಂದು ಸೆಲ್ಲರ್ ಅಕೌಂಟ್‌ಗೆ ಟ್ರಸ್ಟ್ ಸೀಲ್ ಬ್ಯಾಡ್ಜ್ ಇರೋದ್ರಿಂದ ಅದು ಒಂದ್ ಹೆಜ್ಜೆ ಮೇಲಾಗೆ ತೋರಿಸುತ್ತೆ. ಪ್ರಯಾರಿಟಿ ಲಿಸ್ಟಿಂಗ್. ಈ ವೆರಿಫಿಕೇಶನ್ ಪ್ರಾಸೆಸ್ ಅನ್ನ ನೀವು ಮುಗಿಸ್ಕೊಂಡಿರೋದ್ರಿಂದ ಮುಂಚೆನೆ ಹೇಳ್ದಾಗೆ MDC ಪ್ಯಾಕೇಜ್ ಕಸ್ಟಮರ್ಸ್ ಯಾರ್ಯಾರು ಇರ್ತಾರೋ ಅವರಲ್ಲಿ ನಿಮ್ದು ಒಂದ್ ಹೆಜ್ಜೆ ಮೇಲೆ ಇರುತ್ತೆ. ಹಾಗೆ ಅದು ಒಂದು ಪ್ರಯಾರಿಟಿ ಲಿಸ್ಟಿಂಗ್ ಆಗಿ ಕಸ್ಟಮರ್‌ಗೆ ಕಾಣಿಸುತ್ತೆ. ಈಗ ನೋಡೋಣ ಬೈಯರ್ಸ್‌ಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತ. ಇದು ನಿಮ್ಗೆ ಟ್ರಸ್ಟೆಡ್ ಹಾಗೂ ವೆರಿಫೈಡ್ ಸಪ್ಲೈಯರ್ಸ್ ಒಟ್ಟಿಗೆ ಮಾತನಾಡಕ್ಕೆ ಇರ್ಬೋದು ಅಥವಾ ಬಿಸ್ನೆಸ್ ಮಾಡ್ಲಿಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ಒಂದು ಡಿಸಿಷನ್ಸ್ ಅನ್ನ ನೀವು ಕಾನ್ಫಿಡೆಂಟ್ಲಿ ತಗೋಬಹುದು. ಓಕೆ, ಇವರು ವೆರಿಫೈಡ್ ಸೆಲ್ಲರ್ ಆಗಿದ್ದಾರೆ, ಸೊ ನಮ್ಗೆ ಯಾವುದೇ ರೀತಿಯಂತಹ ಫ್ರಾಡ್ ನಡ್ಲಿಕ್ಕಿಲ್ಲ ಅನ್ನೋ ಒಂದು ಡಿಸಿಷನ್ ಅನ್ನ ನೀವು ತಗೊಂಡು ನಿಮ್ಮ ಟ್ರಾನ್ಸಾಕ್ಷನ್ ಅನ್ನ ಮುಂದಕ್ಕೆ ತಗೊಂಡು ಹೋಗ್ಬೋದು. ಅಂಡ್ ನಾಲ್ಕನೇದಾಗಿ ಇದು ಒಂದು ವೆರಿಫೈಡ್ ಕಂಪನಿಯಾಗಿ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿ ಹೆಲ್ಪ್ ಮಾಡುತ್ತೆ. ಇಲ್ಲಿವರೆಗೂ ಇಂಡಿಯಾ ಮಾರ್ಟ್ ನ ಬಗ್ಗೆ ತಿಳ್ಕೊಂಡ್ವಿ. ಈಗ ಅದೇ ರೀತಿಯ ಇನ್ನೊಂದು ಪ್ಲಾಟ್ಫಾರ್ಮ್ ಅನ್ನ ನಾವು ನೋಡೋಣ. ಇಲ್ಲಿ ನಾವು ಈಗ MSME ಗ್ಲೋಬಲ್ ಮಾರ್ಟ್ ಬಗ್ಗೆ ಮಾತಾಡ್ತಿದೀವಿ. MSME ಗ್ಲೋಬಲ್ ಮಾರ್ಟ್ ಏನಕ್ಕೆ ಇಂಪಾರ್ಟೆಂಟ್, ಹಾಗೆ ಹೇಗೆ ಅದರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳ್ಕೊಳ್ಳೋಣ. ನೀವು ಏನಕ್ಕೋಸ್ಕರ MSME ಗ್ಲೋಬಲ್ ಮಾರ್ಟ್ ನ ಚೂಸ್ ಮಾಡ್ಕೋಬೇಕು? ಮೊದಲನೇದಾಗಿ ಇದು ನಿಮ್ಮನ್ನ ಬೈಯರ್ಸ್, ಸಪ್ಲೈಯರ್ಸ್ ಜೊತೆಗೆ ಕನೆಕ್ಟ್ ಮಾಡುತ್ತೆ ಗ್ಲೋಬಲಿ. ಅಂದ್ರೆ ಇಡೀ ಜಗತ್ತಲ್ಲಿ ಯಾವುದೇ ಬೈಯರ್ಸ್ ಇರ್ಬೋದು, ಸೆಲ್ಲರ್ಸ್ ಇರ್ಬೋದು, ಅವ್ರ ಜೊತೆಗೆ ನೀವು ಈಸಿಯಾಗಿ ಕನೆಕ್ಟ್ ಆಗ್ಬೋದು. ಹಾಗೆ ಈ MSME ಗ್ಲೋಬಲ್ ಮಾರ್ಟ್ ಅಲ್ಲಿ ನಿಮ್ಗೆ ಇವೆಂಟ್ಸ್ ಇರ್ಬೋದು ಅಥವಾ ಗವರ್ಮೆಂಟ್ ಕಡೆಯಿಂದ ನಡೆಯುವಂತಹ ಎಕ್ಸಿಬಿಷನ್ಸ್ ಇರ್ಬೋದು, ಅದ್ರ ಬಗೆಗಿನ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಮೂರನೇದಾಗಿ ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದೆ. ನಿಮ್ಮ ಪ್ರಾಡಕ್ಟ್ಸ್, ನಿಮ್ಮ ಮಷಿನರಿಯನ್ನ, ಯೂಸ್ಡ್ ಮಷಿನರಿ ಇರ್ಬೋದು, ಹೊಸ ಮಷಿನರಿ ಇರ್ಬೋದು, ಅದನ್ನ ಬೈ ಮಾಡ್ಲಿಕ್ಕೆ ಹಾಗೂ ಸೆಲ್ ಮಾಡ್ಲಿಕ್ಕೆ ಈ MSME ಗ್ಲೋಬಲ್ ಮಾರ್ಟ್ ಕಡೆಯಿಂದ ನಿಮ್ಗೆ ಫ್ರಾಂಚೈಸ್ ಹಾಗೂ ಡಿಸ್ಟ್ರಿಬ್ಯೂಟರ್ಶಿಪ್ ಅನ್ನೋ ಆಪರ್ಚುನಿಟೀಸ್ ನ ಕೂಡ MSME ಗ್ಲೋಬಲ್ ಮಾರ್ಟ್ ಅವರು ಮಾಡ್ಕೊಡ್ತಾರೆ. ಅಂಡ್ ನಾಲ್ಕನೇದಾಗಿ ಇದು ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅಲ್ಲಿ ಆಕ್ಸೆಸಬಲ್ ಆಗಿ ಇದೆ. ಅಂಡ್ ಕೊನೆಯದಾಗಿ ಇಲ್ಲಿ ನಿಮ್ಗೆ ಒಂದು ಸ್ಪೆಷಲ್ ಬೆನಿಫಿಟ್ ಏನಂದ್ರೆ, ಇನ್ ಕೇಸ್ ನೀವು SC ಅಥವಾ ST ಆಂಟರ್ಪ್ರಿನರ್ಸ್ ಆಗಿದ್ರೆ ನಿಮ್ಗೆ ಇಲ್ಲಿ ಫ್ರೀ ಮೆಂಬರ್ಶಿಪ್ ಇರುತ್ತೆ ಅಪ್ ಟು 1 ಇಯರ್. ಈ MSME ಗ್ಲೋಬಲ್ ಮಾರ್ಟ್ ಅನ್ನೋದು ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಅಂದ್ರೆ NSIC ಅವರ ಕಡೆಯಿಂದ ಮೂಡಿ ಬಂದಿರುವಂತ ಒಂದು ಪ್ಲಾಟ್ಫಾರ್ಮ್. ಇದು ಒಂದು ಗವರ್ಮೆಂಟ್ ಆಫ್ ಇಂಡಿಯಾ ಎಂಟರ್ಪ್ರೈಸ್ ಆಗಿರುತ್ತೆ ಅಂಡರ್ ದ ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್. ಬನ್ನಿ ಈಗ ನೋಡೋಣ ಹೇಗೆ ನಾವು MSME ಮಾರ್ಟ್ ನಲ್ಲಿ ರಿಜಿಸ್ಟರ್ ಆಗೋದು ಅಂತ. ಮೊದಲನೇದಾಗಿ ನೀವು www.msmemart.com ಅನ್ನೋ ವೆಬ್ಸೈಟ್ ಅನ್ನ ನೀವು ಓಪನ್ ಮಾಡ್ಬೇಕಿರುತ್ತೆ. ಇದರ ಲಿಂಕ್ ಕೂಡ ನಾವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಿವಿ. ಎರಡನೇದಾಗಿ ಇಲ್ಲಿ ನಿಮ್ಗೆ 3 ಆಪ್ಷನ್ ಅಂದ್ರೆ 3 ಡಿಫ್ರೆಂಟ್ ಪ್ಲಾನ್ಸ್ ಗಳು ನಿಮ್ಗೆ ಮೊದಲನೇದಾಗಿ ಕಾಣ್ಲಿಕ್ಕೆ ಸಿಗುತ್ತೆ. ನೀವು ನೋಡ್ಬೋದು. ಇದರಲ್ಲಿ ನೀವು ಯಾವ್ದಾದ್ರು ಒಂದು ಪ್ಲಾನ್ ಮೇಲೆ ಕ್ಲಿಕ್ ಮಾಡ್ಬೇಕಿರುತ್ತೆ. ಮೂರನೇದಾಗಿ ಇಲ್ಲಿ ನಾವು ಸದ್ಯಕ್ಕೆ ಫ್ರೀ ಪ್ಲಾನ್ ಅಂದ್ರೆ ಬೇಸಿಕ್ ಪ್ಲಾನ್, ಯಾವುದೇ ರೀತಿಯಂತಹ ಕಾಸ್ಟ್ ಇನ್ವಾಲ್ವ್ ಆಗದಿರುವಂತಹ ಪ್ಲಾನ್ ಮೇಲೆ ಕ್ಲಿಕ್ ಮಾಡ್ತಿದೀವಿ. ಅಲ್ಲಿ ನೀವು ಆ ಪ್ಲಾನ್ ಮೇಲೆ ಹೋಗಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಬೇಕಿರುತ್ತೆ. ಒನ್ಸ್ ನೀವು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದು ಬಾಕ್ಸ್ ಇದೆ ನೋಡಿ, ಆ ಬಾಕ್ಸ್ ನಿಮ್ಗೆ ಓಪನ್ ಆಗುತ್ತೆ. ಅಲ್ಲಿ ನೀವು ನಿಮ್ಮ ಡೀಟೇಲ್ಸ್ ಅನ್ನ ಹಾಕ್ಬೇಕಿರುತ್ತೆ. ನೀವು ಮೊದಲನೇದಾಗಿ ನೋಡಿದ್ರಿ ಅಲ್ಲಿ ಡಿಫ್ರೆಂಟ್ ಪ್ಲಾನ್ಸ್ ಇತ್ತು. ಅದೇ ರೀತಿಯ ಪ್ಲಾನ್ ಗಳನ್ನ ನಾವು ಇಲ್ಲಿ ಡಿಸ್ಪ್ಲೇ ಮಾಡಿದೀವಿ. ಹೇಗೆ ಡಿಫ್ರೆಂಟ್ ಪ್ಲಾನ್ಸ್ ಗಳು MSME ಗ್ಲೋಬಲ್ ಮಾರ್ಟ್ ನಲ್ಲಿ ಅವೈಲೇಬಲ್ ಇದೆ ಅಂತ. ಮೊದಲನೇ ಪ್ಲಾನ್ ಬಂದು ಗೋಲ್ಡ್ ಮೆಂಬರ್ಶಿಪ್. ಇದರಲ್ಲಿ ಯಾವುದೇ ರೀತಿಯಂತಹ ಸಬ್ಸಿಡಿ ಇನ್ವಾಲ್ವ್ ಆಗಿರಲ್ಲ. ಹಾಗೆ ಇದು 1 ವರ್ಷದ ಪೀರಿಯಡ್ಗೆ ಇರುತ್ತೆ. ಅಂಡ್ ಅರೌಂಡ್ ನಿಮ್ಗೆ ಇದು 7,080 ರೂಪಾಯಿ ಅಷ್ಟು ಕಾಸ್ಟ್ ಆಗುತ್ತೆ. ಅಂಡ್ ಎರಡನೇದು ಬಂದು ಗೋಲ್ಡ್ ಮೆಂಬರ್ಶಿಪ್ ವಿತ್ ಸಬ್ಸಿಡಿ ಫಾರ್ ಮೈಕ್ರೋ ಎಂಟರ್ಪ್ರೈಸಸ್. ಇದು ನಿಮ್ಗೆ 1 ವರ್ಷದವರೆಗೂ ಇದೆ. ಹಾಗೆ ಇದರಲ್ಲಿ ಸಬ್ಸಿಡಿ ಕೂಡ ಇದೆ. ಸೊ ಇದರ ಟೋಟಲ್ ಕಾಸ್ಟ್ ನಿಮ್ಗೆ 1,770 ರೇಂಜ್ ಅಲ್ಲಿ ಬರುತ್ತೆ.
ಗೋಲ್ಡ್ ಮೆಂಬರ್‌ಶಿಪ್ ವಿತ್ ಸಬ್ಸಿಡಿ ಫಾರ್ ಎಸ್‌ಸಿ ಆರ್ ಎಸ್‌ಟಿ ಎಂಎಸ್‌ಸಿಸ್. ಇದು ಕೂಡ ನಿಮ್ಗೆ ಸಬ್ಸಿಡಿಯೊಡನೆ ಬರುತ್ತೆ. ಇದು ಎಂಎಸ್ ಅಂದ್ರೆ ಮೈಕ್ರೋ ಸ್ಮಾಲ್ ಎಂಟರ್‌ಪ್ರೈಸಸ್‌ಗೆ ಮಾತ್ರ. ಹಾಗೆ ಇದು 1 ಇಯರ್ ವರೆಗೂ ವ್ಯಾಲಿಡ್ ಇರುತ್ತೆ. ಇದು ನಿಮ್ಗೆ ₹1,416 ಅಷ್ಟು ಕಾಸ್ಟ್ ಆಗುತ್ತೆ. ಅಂಡ್ 4ನೇದಾಗಿ ಇದು ಬೇಸಿಕ್ ಮೆಂಬರ್‌ಶಿಪ್. ಇದು ಬರೀ 30 ಡೇಸ್‌ಗಿರುತ್ತೆ. ಹಾಗೆ ಇದು ಫ್ರೀ ಆಗಿರುತ್ತೆ. ಇಲ್ಲಿ 4ನೇ ಸ್ಟೆಪ್ ಅಲ್ಲಿ ನೀವು ನಿಮ್ಮ ಬಿಸ್ನೆಸ್ ಬಗೆಗಿನ ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ಬೇಕಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಬಿಸ್ನೆಸ್ ಡೀಟೇಲ್ಸ್ ಇರ್ಬೋದು ಅಥವಾ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಅಥವಾ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಇಲ್ಲಿ ಎಂಟರ್ ಮಾಡ್ಬೇಕಿರುತ್ತೆ. ಸೊ ಇಲ್ಲಿ ಇನ್ ಡೀಟೇಲ್ ಆಗಿ ಯಾವ ರೀತಿಯ ಇನ್ಫಾರ್ಮೇಶನ್ ಅನ್ನ ಹಾಕ್ಬೇಕಿರುತ್ತೆ ಅನ್ನೋದ್ರ ಬಗ್ಗೆ ತೋರಿಸಿದೀವಿ. ಮೊದಲನೇದು ಟೈಪ್ ಆಫ್ ಬಿಸ್ನೆಸ್ ಅನ್ನ ಎಂಟರ್ ಮಾಡ್ಬೇಕು. ಐದರ್ ನಿಮ್ದು ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್, ಟ್ರೇಡಿಂಗ್ ಬಿಸ್ನೆಸ್ ಅಥವಾ ಸರ್ವಿಸ್ ಬಿಸ್ನೆಸ್ ಅನ್ನೋದನ್ನ ಎಂಟರ್ ಮಾಡ್ಬೇಕಿರುತ್ತೆ. ಹಾಗೆ ನಿಮ್ಮ ಬಿಸ್ನೆಸ್ ಕ್ಯಾಟಗರಿ, ಇನ್ ಕೇಸ್ ನೀವು ಆಗ್ರೋಟೆಕ್ ಮಾಡ್ತಿದ್ರೆ ಅಥವಾ ಆಟೋಮೊಬೈಲ್ಸ್, ಕಂಪ್ಯೂಟರ್ ಸಾಫ್ಟ್‌ವೇರ್ ಅಥವಾ ಯಾವ್ದಾದ್ರು ಮಷೀನ್ ನೀವು ಸೇಲ್ ಮಾಡ್ತಿದ್ರೆ ಆ ಪರ್ಟಿಕ್ಯುಲರ್ ಬಿಸ್ನೆಸ್ ಕ್ಯಾಟಗರಿನ ಎಂಟರ್ ಮಾಡ್ಬೇಕಿರುತ್ತೆ. ಹಾಗೆ ನಿಮ್ಮ ಕಂಪ್ಲೀಟ್ ಅಡ್ರೆಸ್, ನಿಮ್ಮ ಪಿನ್ ಕೋಡ್ ಇರ್ಬೋದು, ನಿಮ್ಮ ಸ್ಟೇಟ್ ಇರ್ಬೋದು, ನಿಮ್ಮ ಲೊಕೇಶನ್, ಏರಿಯಾ ಎಲ್ಲವನ್ನು ನೀವು ಇಲ್ಲಿ ಮೆನ್ಷನ್ ಮಾಡ್ಬೇಕಿರುತ್ತೆ. ಇನ್ ಕೇಸ್ ನಿಮ್ಮ ಬಿಸ್ನೆಸ್‌ಗೆ ಯಾವುದೇ ರೀತಿಯಾದ್ರೂ ವೆಬ್‌ಸೈಟ್ ಅವೈಲೇಬಲ್ ಇದ್ರೆ ಆ ವೆಬ್‌ಸೈಟ್ ಅನ್ನ ಕೂಡ ನೀವು ಇಲ್ಲಿ ಹಾಕ್ಬೇಕಿರುತ್ತೆ. ಕೊನೆಯದಾಗಿ ಇಲ್ಲಿ ನೀವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮೇಲೆ ಅಗ್ರಿ ಅಂತ ಕೊಡ್ಬೇಕಿರುತ್ತೆ. ಅಲ್ಲಿ ನಿಮ್ಗೆ ನೋಡ್ತಿರ್ಬೋದು ಒಂದು ಚಿಕ್ಕ ಚಿಕ್ಕ ಬಾಕ್ಸ್ ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಇದೆ. ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಪಕ್ಕ ನೀವು ಅಗ್ರಿ ಮಾಡ್ಬೇಕು. ಅಗ್ರಿ ಮಾಡಿದ ನಂತರ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಬೇಕಿರುತ್ತೆ. ಇಲ್ಲಿವರೆಗೂ ನಿಮ್ಗೆ ಏನಾದ್ರೂ ಕ್ವೆಶನ್ಸ್ ಅಥವಾ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಎಂಡ್ ಆಫ್ ದ ಸೆಷನ್ ನಾವು ನಿಮ್ಗೆ ಆನ್ಸರ್ ಮಾಡ್ತೀವಿ. ನೀವು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ಡ್ ಇಮೇಲ್ ಐಡಿಗೆ ಮೆಸೇಜ್ ಅನ್ನೋದು ಬರುತ್ತೆ. ಈ ಮೆಸೇಜ್ ಅಲ್ಲಿ ನಿಮ್ಮ ಲಾಗಿನ್ ಡೀಟೇಲ್ಸ್ ಅನ್ನ ಅವರು ಕಳ್ಸಿರ್ತಾರೆ. ಗಮನ ಹರಿಸಬೇಕಾಗಿರುವಂತಹ ವಿಷಯ ಏನಂದ್ರೆ ಈ ಡೀಟೇಲ್ಸ್ ಅನ್ನೋದು ನಿಮಗೆ ನಿಮ್ಮ ಇಮೇಲ್ ಐಡಿಯಲ್ಲಿ ರಿಸೀವ್ ಆಗೋದಕ್ಕೆ ಮ್ಯಾಕ್ಸಿಮಮ್ 48 ಅವರ್ಸ್ ಆದ್ರೂ ಆಗುತ್ತೆ ಅಥವಾ ಅದ್ರ ಮುಂಚೆನೆ ನಿಮ್ಗೆ ಈ ಡೀಟೇಲ್ಸ್ ಅನ್ನೋದು ನಿಮ್ಮ ಇಮೇಲ್ ಐಡಿಗೆ ಬಂದಿರುತ್ತೆ. ಸೊ ಈ ಡೀಟೇಲ್ಸ್ ಅನ್ನ ಬಳಸಿ ನೀವು ಲಾಗಿನ್ ಅನ್ನ ಮಾಡ್ಬೇಕಿರುತ್ತೆ. ನೆಕ್ಸ್ಟ್ ಟೈಮ್ ನೀವು ಎಂಎಸ್ಎಂಇ ಗ್ಲೋಬಲ್ ಮಾರ್ಟ್ ಅನ್ನ ಆಕ್ಸೆಸ್ ಮಾಡ್ಬೇಕಂದ್ರೆ ಇಲ್ಲಿ ನಾವು ಇನ್ನಷ್ಟು ಒಂದು ಅಡಿಷನಲ್ ಆಗಿ ನೀವು ಏನೇನ್ ಮಾಡಬಹುದು ಎಂಎಸ್ಎಂಇ ಗ್ಲೋಬಲ್ ಮಾರ್ಟ್ ಅಲ್ಲಿ ಅಂತ ತೋರಿಸಿದ್ದೀವಿ. ಸೊ ಹೇಗೆ ನಿಮ್ಮ ಕಂಪನಿ ಪ್ರೊಫೈಲ್ ಕಸ್ಟಮರ್ಸ್‌ಗೆ ವಿಸಿಬಲ್ ಆಗಿರುತ್ತೆ ಅನ್ನೋದನ್ನ ನೀವು ಇಲ್ಲಿ ನೋಡ್ಬೋದು. ಸೊ ಎಂಎಸ್ಎಂಇ ಗ್ಲೋಬಲ್ ಮಾರ್ಟ್ ವೆಬ್‌ಸೈಟ್ ಅನ್ನು ಓಪನ್ ಮಾಡಿದ್ರೆ ಈ ರೀತಿ ಪೇಜ್ ಕಾಣುತ್ತೆ. ಅಲ್ಲಿ ನೀವು ನೋಡ್ಬೋದು ಸರ್ಚ್ ಬಾರ್ ಇದೆ. ಆ ಸರ್ಚ್ ಬಾರ್ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಪ್ರಾಡಕ್ಟ್ ಅನ್ನ ನೀವು ಸರ್ಚ್ ಕೂಡ ಮಾಡ್ಬೋದು. ಇಲ್ಲಿ ನಾವೊಂದು ಎಕ್ಸಾಂಪಲ್ ರೀತಿ ತೋರಿಸಿದೀವಿ. ಹೇಗೆ ನಾವು ಲೇತ್ ಮಷೀನ್ ಅಂತ ಸರ್ಚ್ ಮಾಡಿದಾಗ ಯಾವ ರೀತಿಯ ಡಿಫರೆಂಟ್ ಕಂಪನಿಗಳ ಲಿಸ್ಟಿಂಗ್ಸ್ ಅನ್ನು ನೋಡ್ಬೋದು ಅಂತ. ಹಾಗೆ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಇರುವಂತ ಇಮೇಜ್ ನೋಡ್ಬೋದು. ಹೇಗೆ ಸೆಂಡ್ ಮೆಸೇಜ್, ಸೆಂಡ್ ಇನ್ಕ್ವೈರಿ, ರಿಕ್ವೆಸ್ಟ್ ಫಾರ್ ಕೊಟೇಶನ್, ಆಡ್ ನೆಗೋಷಿಯೇಟ್ ಲಿಸ್ಟ್ ಅಂತ ಆಪ್ಷನ್ಸ್ ಕೂಡ ಇದೆ. ಆ ಆಪ್ಷನ್ಸ್ ಅನ್ನ ಕೂಡ ನಿಮ್ಮ ಕಸ್ಟಮರ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಾಗ ಬಳಸ್ಕೋಬಹುದು. ಈಗ ಅಲ್ಲಿರುವಂತಹ ಲಿಸ್ಟ್ ಆಫ್ ಕಂಪನೀಸ್ ಅಲ್ಲಿ ನೀವು ಯಾವ್ದಾದ್ರು ಒಂದು ಕಂಪನಿ ಮೇಲೆ ಕ್ಲಿಕ್ ಮಾಡಿದ್ರೆ ಹೇಗೆ ಅವರ ಡೀಟೇಲ್ಸ್ ವಿಸಿಬಲ್ ಆಗಿರುತ್ತೆ ಅಂತ ನೀವು ಇಲ್ಲಿ ನೋಡ್ಬೋದು. ಅಥವಾ ನಿಮ್ಮ ಡೀಟೇಲ್ಸ್ ಯಾವ ರೀತಿ ಕಸ್ಟಮರ್‌ಗೆ ಪೋರ್ಟ್ರೇ ಆಗುತ್ತೆ ಅನ್ನೋದನ್ನ ನೀವು ಒಂದು ಎಕ್ಸಾಂಪಲ್ ರೀತಿಯಲ್ಲಿ ಇಲ್ಲಿ ನೋಡ್ಕೋಬಹುದು. ಹೇಗೆ ಆ ಕಂಪನಿಯ ಡೀಟೇಲ್ಸ್ ಎಲ್ಲ ಇಲ್ಲಿ ವಿಸಿಬಲ್ ಆಗಿದೆ. ಅವ್ರ ನಂಬರು, ವೆಬ್‌ಸೈಟು, ಫ್ಯಾಕ್ಸ್ ನಂಬರ್, ಫೋನ್ ನಂಬರ್ ಎಲ್ಲ ಹೇಗೆ ವಿಸಿಬಲ್ ಆಗಿದೆ ಅನ್ನೋದನ್ನ ನೀವು ಈ ಪರ್ಟಿಕ್ಯುಲರ್ ಸ್ಲೈಡ್ ಅಲ್ಲಿ ನೋಡ್ಬೋದು. ಇಲ್ಲಿ ನೀವು ಇನ್ನಷ್ಟು ಅಡಿಷನಲ್ ಸರ್ವಿಸಸ್ ಅನ್ನ ಹೇಗೆ ಉಪಯೋಗ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡ್ಬೋದು. ಕ್ವಿಕ್ ಲಿಂಕ್ಸ್ ಅನ್ನೋ ಒಂದು ಟ್ಯಾಬ್ ನಿಮ್ಗೆ ಕಾಣಿಸ್ತಿರ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಇಲ್ಲಿ ತಿಳ್ಕೊಬಹುದು. ಹೇಗೆ ಎಂಎಸ್ಎಂಇ ಇನ್ನೋವೇಷನ್ಸ್ ಏನೇನಿದೆ, ಸ್ಕಿಲ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಇರ್ಬೋದು ಅಥವಾ ಇಂಡಿಯನ್ ಟ್ರೇಡ್ ಪೋರ್ಟಲ್ ಇರ್ಬೋದು, ಎಂಎಸ್ಎಂಇ ಉದ್ಯಮ್ ಸಖಿ ಪೋರ್ಟಲ್ ಇರ್ಬೋದು. ಇನ್ನು ಹಲವಾರಷ್ಟು ಯೂನಿಕ್ ಪೋರ್ಟಲ್ಸ್‌ಗೆ ಲಿಂಕ್ ಅನ್ನೋದು ಅಥವಾ ಅದರ ಆಕ್ಸೆಸ್ ಅನ್ನೋದು ನೀವು ಈ ಕ್ವಿಕ್ ಲಿಂಕ್ಸ್ ಅಲ್ಲಿ ಹೋಗಿ ಕಂಡ್ಕೊಳ್ಬಹುದು. ಒಂದು ಕಂಪ್ಯಾರಿಸನ್ ಅನ್ನ ಮಾಡಿದ್ದೇವೆ ಇಂಡಿಯಾ ಮಾರ್ಟ್‌ಗೂ ಹಾಗೆ ಎಂಎಸ್ಎಂಇ ಗ್ಲೋಬಲ್ ಮಾರ್ಟ್‌ಗೆ. ಸೊ ಮೊದಲನೇದೇನಂದ್ರೆ ಇಂಡಿಯಾ ಮಾರ್ಟ್ ಅನ್ನೋದು ಒಂದು ಪ್ರೈವೇಟ್ ಕಂಪನಿ ಆಗಿರುತ್ತೆ. ಹಾಗೆ ಎಂಎಸ್ಎಂಇ ಗ್ಲೋಬಲ್ ಮಾರ್ಟ್ ಅನ್ನೋದು ಒಂದು ಗವರ್ಮೆಂಟ್ ಪ್ಲಾಟ್‌ಫಾರ್ಮ್ ಆಗಿರುತ್ತೆ. ಎನ್ಎಸ್ಐಸಿ ಅವರ ಕಡೆಯಿಂದ
ಇದು ಒಂದು ಎಂಎಸ್ಎಂಇ ಆನ್‌ಲೈನ್ ಪ್ಲಾಟ್‌ಫಾರ್ಮ್ ಆಗಿದೆ. ಮೊದಲನೇದಾಗಿ ಇಂಡಿಯಾ ಮಾರ್ಟ್‌ನಲ್ಲಿ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರಿರ್ತಾರೆ ಅಂದ್ರೆ ಮೋಸ್ಟ್‌ಲಿ ಬಿ ಟು ಬಿ ಬೈಯರ್ಸ್, ಹಾಗೆ ನಿಮ್ಮ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಅಥವಾ ಬೇರೆ ಬಿಸಿನೆಸ್ ಮಾಡುವಂತವರು ಇಲ್ಲಿ ಟಾರ್ಗೆಟ್ ಆಡಿಯನ್ಸ್ ಅಂದ್ರೆ ನಿಮ್ಮ ಬೈಯರ್ಸ್ ಆಗಿ ಮೂಡ್ ಬರ್ತಾರೆ. ಅಂಡ್ ಎಂಎಸ್ಎಂಇ ಗ್ಲೋಬಲ್ ಮಾರ್ಟ್ ಅಂದ್ರೆ ಮೋಸ್ಟ್‌ಲಿ ಮೋಸ್ಟ್ ಆಫ್ ಇಟ್ ಬಂದು ಎಂಎಸ್ಎಂಇಸೇ ಆಗಿರುತ್ತೆ. ಹಾಗೆ ಇಲ್ಲಿ ನಿಮ್ಗೆ ಗವರ್ನಮೆಂಟ್ ಪ್ರೊಕ್ಯೂರ್‌ಮೆಂಟ್‌ಗೆ ಕೂಡ ಆಪರ್ಚುನಿಟೀಸ್ ಅವೈಲಬಲ್ ಆಗಿದೆ. ಈ ಬಯರ್ ಲೊಕೇಶನ್ ಅನ್ನ ನೋಡೋದಾದ್ರೆ ಇಂಡಿಯಾ ಮಾರ್ಟ್ ಅನ್ನೋದು ಕೇವಲ ನ್ಯಾಷನಲೈಸ್ಡ್ ಹಾಗೆ ಗ್ಲೋಬಲ್ ಬೈಯರ್ಸ್ ಬೇಸ್ ಅನ್ನ ಒಳಗೊಂಡಿದೆ. ಅಂಡ್ ಎಂಎಸ್ಎಂಇ ಗ್ಲೋಬಲ್ ಮಾರ್ಟ್ ಬಂದು ಗ್ಲೋಬಲಿ ಅವೈಲೇಬಲ್ ಇದೆ. ಸೊ ಡೊಮೆಸ್ಟಿಕ್ ಎಂಎಸ್ಎಂಇ ಇರ್ಬೋದು ಅಥವಾ ಗ್ಲೋಬಲಿ ಇಡೀ ಜಗತ್ತಲ್ಲಿ ಯಾವುದೇ ರೀತಿಯ ಬಯರ್ಸ್ ಇರ್ಬೋದು ಅವರು ಎಂಎಸ್ಎಂಇ ಗ್ಲೋಬಲ್ ಮಾರ್ಟ್ ಮುಖಾಂತರ ನಿಮ್ಮನ್ನ ಆಕ್ಸೆಸ್ ಮಾಡಬಹುದು. ಲಿಸ್ಟಿಂಗ್ ಬೆನಿಫಿಟ್ಸ್ ಇಂಡಿಯಾ ಮಾರ್ಟ್ ನಲ್ಲಿ ನಿಮ್ಗೆ ಫ್ರೀ ಲಿಸ್ಟಿಂಗ್ಸ್ ಕೂಡ ಇದೆ, ಪೇಡ್ ಲಿಸ್ಟಿಂಗ್ಸ್ ಕೂಡ ಇದೆ ವಿತ್ ಲೀಡ್ ಜನರೇಷನ್ ಆಪರ್ಚುನಿಟಿ. ಎಂಎಸ್ಎಂಇ ಗ್ಲೋಬಲ್ ಮಾರ್ಟ್ ಬಂದು ಮೋಸ್ಟ್‌ಲಿ ಎಂಎಸ್ಎಂಇ ಪ್ರಾಡಕ್ಟ್ ಗಳನ್ನ ಪ್ರಮೋಟ್ ಮಾಡುವಂತ ಒಂದು ಪ್ಲಾಟ್‌ಫಾರ್ಮ್ ಆಗಿದ್ದು, ಇಲ್ಲಿ ನಿಮ್ಗೆ ಗವರ್ನಮೆಂಟ್ ಸಪೋರ್ಟ್ ಇದೆ. ವೆರಾಸ್ ಇಂಡಿಯಾ ಮಾರ್ಟ್ ನಲ್ಲಿ ನಿಮ್ಗೆ ಅದು ಅವೈಲೇಬಲ್ ಇಲ್ಲ. ಯಾಕಂದ್ರೆ ಅದು ಒಂದು ಪ್ರೈವೇಟ್ ಕಂಪನಿ ಆಗಿರೋದ್ರಿಂದ. ವಿಸಿಬಿಲಿಟಿ ಇಂಡಿಯಾ ಮಾರ್ಟ್ ಬಂದು ಹೈಯೆಸ್ಟ್ ವಿಸಿಬಿಲಿಟಿಯನ್ನ ಕೊಡುವಂತ ಒಂದು ಪ್ಲಾಟ್‌ಫಾರ್ಮ್ ಆಗಿದೆ. ಯಾಕಂದ್ರೆ ಇಲ್ಲಿ ಬಂದು ಲಾರ್ಜರ್ ಕಸ್ಟಮರ್ ಬೇಸ್ ಇರೋದ್ರಿಂದ. ಹಾಗೆ ಎಂಎಸ್ಎಂಇ ಗ್ಲೋಬಲ್ ಮಾರ್ಟ್ ಅಲ್ಲಿ ನೀವು ಗ್ಲೋಬಲಿ ಅವೈಲೇಬಲ್ ಆಗಿರ್ಬೋದು. ಬಟ್ ಇದು ನಿಮ್ಮ ವಿಸಿಬಿಲಿಟಿ ಬಂದು ಲಿಮಿಟೆಡ್ ಆಗಿರುತ್ತೆ. ಸೆಕ್ಟರ್ ಕವರೇಜ್ ಇಂಡಿಯಾ ಮಾರ್ಟ್ ನಲ್ಲಿ ಸುಮಾರು 97 ಪ್ರಾಡಕ್ಟ್ ಕ್ಯಾಟಗರೀಸ್ ಇರುತ್ತೆ. ಹಾಗೆ ಇಲ್ಲಿ ಎಲ್ಲಾ ಸೆಕ್ಟರ್ಸ್ ನ ಬೈಯರ್ಸ್ ನಿಮ್ಗೆ ಕಾಣ್ಬೋದು. ಎಂಎಸ್ಎಂಇ ಗ್ಲೋಬಲ್ ಮಾರ್ಟ್ ಬಂದು ಮೋಸ್ಟ್ ಆಫ್ ದ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಯಾವುದು ಎಂಎಸ್ಎಂಇಗಳಿಗೆ ರೆಲೆವೆಂಟ್ ಆಗಿದೆಯೋ ಅಂತಹ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ನ ಮಾತ್ರ ಅದು ಪ್ರಮೋಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಿದೆ. ಬಿಸ್ನೆಸ್ ಸಪೋರ್ಟ್ ಇಲ್ಲಿ ನೀವು ನೋಡ್ಬೋದು ಇಂಡಿಯಾ ಮಾರ್ಟ್ ನಲ್ಲಿ ನಿಮ್ಮ ಲೀಡ್ ಅನ್ನ ನೀವು ಮ್ಯಾನೇಜ್ಮೆಂಟ್ ಮಾಡಬಹುದು. ಹಾಗೆ ಟೂಲ್ಸ್ ಅನ್ನ ಬಳಸಬಹುದು, ಅನಾಲಿಟಿಕ್ಸ್ ಅನ್ನ ಬಳಸಬಹುದು. ಇದು ನಿಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಕೂಡ ಹೆಲ್ಪ್ ಮಾಡುತ್ತೆ. ವೇರಾಸ್ ಎಂಎಸ್ಎಂಇ ಗ್ಲೋಬಲ್ ಮಾರ್ಟ್ ಬಂದು ನಿಮ್ಗೆ ಈ ರೀತಿಯ ಸೌಲಭ್ಯಗಳನ್ನ ಕೊಡದೆ ಟ್ರೇಡ್ ಫೇರ್ಸ್ ಅಥವಾ ಗವರ್ನಮೆಂಟ್ ಬೇಸ್ಡ್ ಟೆಂಡರ್ ಅಲರ್ಟ್ಸ್ ಇರ್ಬೋದು, ಎಕ್ಸಿಬಿಷನ್ಸ್ ಎಲ್ಲೆಲ್ಲಿ ನಡೀತಿದೆ ಅದ್ರ ಬಗೆಗಿನ ಇನ್ಫಾರ್ಮೇಶನ್ ಅನ್ನ ಕೊಡುತ್ತೆ. ಕಾಸ್ಟ್ ಆಫ್ ಸರ್ವಿಸ್ ಇಲ್ಲಿ ಬಂದು ಫ್ರೀ ಬೇಸಿಕ್ ಲಿಸ್ಟಿಂಗ್ ಇದೆ, ಪ್ರೀಮಿಯಂ ಪ್ಲಾನ್ಸ್ ಕೂಡ ಇದಾವೆ. ಎಂಎಸ್ಎಂಇ ಗ್ಲೋಬಲ್ ಮಾರ್ಟ್ ಬಂದು ಇದು ಒಂದು ಅಫೋರ್ಡಬಲ್ ಆನ್ಲೈನ್ ಪ್ಲಾಟ್‌ಫಾರ್ಮ್ ಆಗಿದ್ದು, ಇಲ್ಲಿ ನಿಮ್ಗೆ ಎಂಎಸ್ಎಂಇಗಳಿಗೆ ಹೇಗೆ ಅಫೋರ್ಡಬಲ್ ಪ್ಲಾನ್ಸ್ ಅನ್ನ ಕೊಡಬಹುದು ಅನ್ನೋ ರೀತಿಯಲ್ಲಿ ಪ್ಲಾನ್ಸ್ ಎಲ್ಲವೂ ಫೋಕಸ್ ಆಗಿರುತ್ತೆ. ಗವರ್ನಮೆಂಟ್ ಸಪೋರ್ಟ್ ಇದೊಂದು ಪ್ರೈವೇಟ್ ಪ್ಲಾಟ್‌ಫಾರ್ಮ್ ಆಗಿದೆ ಇಂಡಿಯಾ ಮಾರ್ಟ್. ಸೊ ಇದರಲ್ಲಿ ಯಾವುದೇ ರೀತಿಯ ಗವರ್ನಮೆಂಟ್ ಬ್ಯಾಕಿಂಗ್ ಇರೋದಿಲ್ಲ. ಎಂಎಸ್ಎಂಇ ಗ್ಲೋಬಲ್ ಮಾರ್ಟ್ ಬಂದು ಎನ್ಎಸ್ಐಸಿ ಅಂದ್ರೆ ನ್ಯಾಷನಲ್ ಸ್ಮಾಲ್ ಇಂಡಸ್ಟ್ರಿ ಕಾರ್ಪೊರೇಷನ್ ಕಡೆಯಿಂದ ಸರ್ಟಿಫೈ ಆಗಿರೋದ್ರಿಂದ ಇಲ್ಲಿ ನಿಮ್ಗೆ ಗವರ್ನಮೆಂಟ್ ಬ್ಯಾಕ್ ಸಿಗುತ್ತೆ. ಇಲ್ಲಿ ನಿಮ್ಗೆ ಇಂಡಿಯಾ ಮಾರ್ಟ್ ಬೆಸ್ಟಾ ಅಥವಾ ಎಂಎಸ್ಎಂಇ ಗ್ಲೋಬಲ್ ಮಾರ್ಟ್ ಬೆಸ್ಟಾ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಕ್ಲಾರಿಟಿಯನ್ನ ನಾವು ಇಲ್ಲಿ ಕೊಟ್ಟಿದ್ದೇವೆ. ಸೊ ಇಂಡಿಯಾ ಮಾರ್ಟ್ ಬಂದು ಎಂಎಸ್ಎಂಇಗಳಿಗೆ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಅಥವಾ ಮಾರ್ಕೆಟ್ ರೀಚ್ ಇನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಹಾಗೆ ಹಲವಾರು ಬೈಯರ್ಸ್ ಜೊತೆಗೆ ನೇಷನ್ ವೈಡ್ ಅಥವಾ ಗ್ಲೋಬಲಿ ಕನೆಕ್ಟ್ ಆಗೋದಕ್ಕೆ ಒಂದೊಳ್ಳೆ ಪ್ಲಾಟ್‌ಫಾರ್ಮ್. ಈ ಎಂಎಸ್ಎಂಇ ಗ್ಲೋಬಲ್ ಮಾರ್ಟ್ ಬಂದು ಇನ್ ಕೇಸ್ ನೀವ್ ಯಾವ್ದಾದ್ರು ಗವರ್ನಮೆಂಟ್ ಟೆಂಡರ್ಸ್ ನ ತಗೋಬೇಕು, ಗವರ್ನಮೆಂಟ್ ಅಲ್ಲಿ ಒಂದು ಪಾರ್ಟ್ ಆಗಿರ್ಬೇಕು ಅಂತ ಯೋಚನೆ ಮಾಡಿದ್ರೆ ಅವರಿಗೆ ಎಂಎಸ್ಎಂಇ ಗ್ಲೋಬಲ್ ಮಾರ್ಟ್ ಅನ್ನೋದು ಒಂದು ಬೆಸ್ಟ್ ಪ್ಲಾಟ್‌ಫಾರ್ಮ್ ಆಗಿರುತ್ತೆ. ಬನ್ನಿ ಈಗ ಇಲ್ಲಿ ಒಂದು 2 ಇನ್ಫಾರ್ಮೇಶನ್ ಇದೆ. ಯಾವ್ದು ಎಂಎಸ್ಎಂಇ ಓನರ್ಸ್ ಪ್ರತಿಯೊಬ್ರು ತಿಳ್ಕೊಬೇಕಾಗಿರುವಂತ ಒಂದು ವಿಷಯ ಆಗಿದೆ. ಬನ್ನಿ ಇಲ್ಲಿ ನೋಡೋಣ ಹೇಗೆ ವಾಶ್ ನಿಮ್ಮ ಬಿಸ್ನೆಸ್‌ಗೆ ಉಪಯೋಗ ಆಗ್ಬೋದು. ಹಾಗೆ ವಾಶ್ ಅಂದ್ರೆ ಏನು ಅಂತ. ವಾಶ್ ಅಂದ್ರೆ ಇದು ಒಂದು ಪ್ರಿವೆಂಟಿವ್ ಮೆಷರ್ ಎಲ್ಲರೂ ತಗೋಬೇಕಾಗಿರೋದು. ಈ ರೀತಿ ಮಾಡೋದ್ರಿಂದ ನಮಗೂ ಉಪಯೋಗ ಆಗುತ್ತೆ, ನಮ್ಮ ಸುತ್ತಲಿನ ಜಗತ್ತಿಗೂ ಉಪಯೋಗ ಆಗುತ್ತೆ. ವಾಶ್ ಅಂದ್ರೆ ವಾಟರ್, ಸ್ಯಾನಿಟೈಸೇಷನ್ ಅಂಡ್ ಹೈಜೀನ್ ಅಂತ. ಮೊದಲನೇದಾಗಿ ಇಲ್ಲಿ ನಾವು ಕ್ಲೀನ್ ವಾಟರ್‌ಗೆ ಆಕ್ಸೆಸ್ ಮಾಡ್ತೇವೆ. ಈ ರೀತಿ ಮೆಷರ್ ನಾವು ನೋಡ್ಕೊಳ್ಳೋದ್ರಿಂದ ಯಾವುದೇ ವಾಟರ್ ಪೊಲ್ಯೂಷನ್ ಅನ್ನೋದು ಆಗೋದಿಲ್ಲ. ಹಾಗೆ ಸ್ಯಾನಿಟೈಸೇಷನ್ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿಯ ರೋಗ ರುಜಿನಗಳು ಹರಡೋದಿಲ್ಲ. ಹಾಗೆ ಒಂದು ಹೈಜೀನ್ ಅನ್ನ ಮೇಂಟೈನ್ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ನಿಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಯಾವುದೇ ರೀತಿಯ ಕಾಯಿಲೆ ಹರಡಲ್ಲ. ಅಂಡ್ ಎರಡನೇದಾಗಿ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಅಂದ್ರೆ ಏನಿದೆ ನಿಮ್ಮ ಹೆಲ್ತ್ ಅನ್ನೋದು ಒಂದು ಚೆನ್ನಾಗಿದ್ರೆ ನೀವು ಈಸಿಯಾಗಿ ಬಿಸ್ನೆಸ್ ಕಡೆ ಕೂಡ ಕಾನ್ಸಂಟ್ರೇಟ್ ಅನ್ನ ಮಾಡ್ಬೋದು.
ಅಂಡ್ ಮೂರನೇದಾಗಿ ಇದು ನಿಮ್ಮ ಸುತ್ತಲಿನ ಪರಿಸರಕ್ಕೂ ಉಪಯೋಗ ಆಗುತ್ತೆ. ಇಲ್ಲಿವರೆಗೂ ನಾವು ಏನೇನು ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಮೊದಲನೇದಾಗಿ ನಮ್ಮ ಎಂಎಸ್ಎಂಇ ಬಿಸ್ನೆಸ್‌ಗಳಿಗೆ ಆನ್‌ಲೈನ್ ಮಾರ್ಕೆಟ್ ಪ್ಲೇಸ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ನೋಡಿದ್ವಿ. ಹೇಗೆ ಇಂಡಿಯಾ ಮಾರ್ಟ್‌ನಲ್ಲಿ ಹಾಗೆ ಎಂಎಸ್ಎಂಇ ಗ್ಲೋಬಲ್ ಮಾರ್ಟ್‌ನಲ್ಲಿ ರಿಜಿಸ್ಟರ್ ಆಗೋದು, ಅದರಿಂದ ಏನು ಉಪಯೋಗ ಅನ್ನೋದನ್ನೆಲ್ಲ ತಿಳ್ಕೊಂಡ್ವಿ. ಹೋಪ್ ಈ ಸೆಷನ್ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಿದ್ದೀನಿ. ಎಲ್ರಿಗೂ ತುಂಬಾ ಧನ್ಯವಾದಗಳು ಈ ಸೆಷನ್ ಅನ್ನ ಅಟೆಂಡ್ ಮಾಡಿದ್ದಕ್ಕೆ. ಮತ್ತೊಂದು ಗ್ರೋ ವಿತ್ ಕಿನಾರಾ ಸೆಷನ್ ಅಲ್ಲಿ ಭೇಟಿಯಾಗೋಣ.